ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಬಾನುಲಿ ಸರಣಿ ನರನಾಡಿ, ನರಮಂಡಲದ ಆರೋಗ್ಯ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. ಫಸ್ಟ್ ನ್ಯೂರೋ ಆಸ್ಪತ್ರೆ ಮೆದುಳು ಮತ್ತು ಬೆನ್ನುಮೂಳೆ ಚಿಕಿತ್ಸೆಯ ಅತ್ಯಾಧುನಿಕ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿರುವ ಕರಾವಳಿ ಕರ್ನಾಟಕದ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಟ್ರೋಕ್ ಆದ 4.5 ಗಂಟೆಯೊಳಗೆ ಆಸ್ಪತ್ರೆಗೆ ದಾಖಲಿಸಿದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಪೀಡಿಯಾಟ್ರಿಕ್ ನ್ಯೂರಾಲಜಿ ಮತ್ತು ಅಪಸ್ಮಾರ ಚಿಕಿತ್ಸಾ ವಿಭಾಗವನ್ನು ಹೊಂದಿರುವ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕೇರಳದ ಏಕೈಕ ಆಸ್ಪತ್ರೆಯಾಗಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ಅಪಸ್ಮಾರ ಶಸ್ತ್ರಚಿಕಿತ್ಸೆ ಹಾಗೂ ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿ, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24x7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824227633. ಮೊಬೈಲ್ 9343442488. ಕೇಳಿ ಬಾನುಲಿ ಸರಣಿ ನರನಾಡಿ. ಇಂದಿನ ನರನಾಡಿ ಕಾರ್ಯಕ್ರಮದಲ್ಲಿ ಬೆನ್ನು ನೋವು, ಕಾರಣ ಹಾಗೂ ಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಸ್ಕಂದಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುವವರು ಟಿಎಸ್ ಪ್ರಸಾದ್. ಸರಣಿ ಕಾರ್ಯಕ್ರಮ ನರನಾಡಿ. ಇವತ್ತಿನ ವಿಷಯ ಬೆನ್ನು ನೋವಿಗೆ ಕಾರಣಗಳು ಏನೇನು ಹಾಗೂ ಯಾವ ರೀತಿಯ ಚಿಹ್ನೆಗಳನ್ನು ತೋರಿಸ್ತವೆ ಹಾಗೂ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಎನ್ನುವಂತಹದ್ದು. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸ್ಕಂದಮೂರ್ತಿ ಅವರಿದ್ದಾರೆ. ಅವರಿಂದ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಎಲ್ಲ ಕೇಳುಗರಿಗೆ. ಈ ಸರಣಿ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಬಂದ್ವಿ. ಆದರೆ ಸಾಮಾನ್ಯವಾಗಿ ಜನರು ಹೇಳುವಂತಹದ್ದು ಈ ಬೆನ್ನು ನೋವು ಎನ್ನುವಂತಹದ್ದು. ದೈನಂದಿನ ಬದುಕಿನಲ್ಲಿ ಈ ಬೆನ್ನು ನೋವು ಆವಾಗ ಕಾಡ್ತಾ ಇರ್ತದೆ. ಎಲ್ಲೋ ವಯೋಮಾನದವರಿಗೂ ಕೂಡ ಇದು ಕಾಡ್ತಾ ಇರ್ತದೆ. ಈ ಬೆನ್ನು ನೋವು ಅಂದ್ರೆ ಏನು, ಇದಕ್ಕೆ ಕಾರಣಗಳು ಏನೇನು? ಬೆನ್ನು ನೋವು ಅನ್ನೋದು ನೀವು ಹೇಳಿದಾಗೆ ಒಂದು ತುಂಬಾ ಸಾಮಾನ್ಯವಾಗಿ ಕಂಡು ಬರುವಂತಹ ತೊಂದರೆ. ಸೊ ಇದರಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಒಂದು 10 ಜನರಲ್ಲಿ 7 ರಿಂದ 8 ಜನರಿಗಾದ್ರೂ ಅವರ ಜೀವನದಲ್ಲಿ ಒಂದಲ್ಲ ಒಂದು ಟೈಮಿಗೆ ಬೆನ್ನು ನೋವು ಇದ್ದೇ ಇರ್ತದೆ. ಸೊ ಅಷ್ಟು ಕಾಮನ್ ಆಗಿರುವಂತಹ ತೊಂದರೆ. ಇದಕ್ಕೆ ಮುಖ್ಯ ಹಾಗೂ ಮೋಸ್ಟ್ ಕಾಮನ್ ಕಾರಣ ಏನು ಅಂತ ಹೇಳಿದ್ರೆ, ಅವರು ಕುಳಿತುಕೊಳ್ಳುವ ಭಂಗಿ, ಪಾಸ್ಚರ್ ರಿಲೇಟೆಡ್ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ. ಅವರ ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಲಿ ಅಥವಾ ಮನೆಯಲ್ಲಿ ಟಿವಿ ನೋಡ್ತಾ ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡ್ತಾ ಆಗಿರ್ಲಿ, ಅವರು ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳದೇ ಇರುವುದು, ಸರಿಯಾಗಿ ಬೆನ್ನಿಗೆ ಸಪೋರ್ಟ್ ಕೊಡದೇ ಇರುವುದು, ಅಥವಾ ಬೆನ್ನನ್ನ ನೇರವಾಗಿ ಇಡದೆ ತುಂಬಾ ಹೊತ್ತು ಮುಂದೆ ಬಗ್ಗಿಕೊಂಡು ಕೆಲಸ ಮಾಡುದು ಅಥವಾ ಸೈಡ್ಗೆ ಬಗ್ಗಿಕೊಂಡು ಕೆಲಸ ಮಾಡುದು. ಸೊ ಹೀಗೆ ಈ ಪಾಸ್ಚರ್ ರಿಲೇಟೆಡ್ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ. ಇದರಿಂದ ಬೆನ್ನು ಮೂಳೆಯ ಅಕ್ಕಪಕ್ಕದಲ್ಲಿರುವಂತಹ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಏನಿದೆ, ಲಿಗಮೆಂಟ್ಸ್ ಅಂತ ಹೇಳ್ತೇವೆ, ಅಕ್ಕಪಕ್ಕದ ಮಸಲ್ಗಳಿವೆ, ಇವೆಲ್ಲಗಳಿಗೆ ಒಂಥರದ ಆಯಾಸ ಆಗಿ ಅದರಿಂದ ಬರುವಂತ ನೋವು ಈ ಪಾಸ್ಚರ್ ರಿಲೇಟೆಡ್ ಬ್ಯಾಕ್ ಪೇನ್ ಅನ್ನೋದು. ಇದು ತುಂಬಾ ಕಾಮನ್ ಆಗಿರುವಂತದ್ದು. ಇದಲ್ಲದೆ ಬೇರೆ ಹಲವಾರು ಕಾರಣಗಳಿದೆ. ಕೆಲವೆಲ್ಲ ಬೇರೆ ಕಾಮನ್ಗಳು ಏನಂತ ಹೇಳಿದ್ರೆ, ಒಂದು ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೇವೆ, ಡಿಸ್ಕ್ ಹಿಂದೆ ಜಾರುದು, ಅಥವಾ ಕೆಲವೊಂದು ಸನ್ನಿವೇಶಗಳಲ್ಲಿ ಸ್ವಲ್ಪ ಸೀರಿಯಸ್ ಆದ ವಿಷಯಗಳು ಕೂಡ ಆಗಿರಬಹುದು. ಬೆನ್ನಿನ ಮೂಳೆಯಲ್ಲಿ ಇನ್ಫೆಕ್ಷನ್, ಫಾರ್ ಎಕ್ಸಾಂಪಲ್ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಅಥವಾ ಬೆನ್ನಿನ ಮೂಳೆ ಅಥವಾ ಅದರೊಳಗಿರುವಂತಹ ಸ್ಪೈನಲ್ ಕಾರ್ಡ್ ನಲ್ಲಿ ಏನಾದ್ರೂ ಗೆಡ್ಡೆ ಬೆಳೆದಿರಬಹುದು. ಸೊ ಈ ತರ ತುಂಬಾ ಕಾಮನ್ ಇಂದ ಹಿಡಿದು ಕೆಲವು ಸೀರಿಯಸ್ ವಿಷಯಗಳು ಕೂಡ ಆಗಿರಬಹುದು ಬೆನ್ನು ನೋವಿಗೆ ಕಾರಣ. ಈಗ ಪೋಸ್ಚರ್ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ಕಾರಣ. ಅದೊಂದು ಕೆಟ್ಟದಾದಂತಹ ಭಂಗಿಯಲ್ಲಿ ಕೂತಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳು ಬರಬಹುದು ಅಂತ. ಇದರ ಜೊತೆಗೆ ದೇಹದ ತೂಕ ಆಗ್ಬಹುದು ಅಥವಾ ವೃತ್ತಿ ಸಂಬಂಧಿ ಒಂದು ಸಮಸ್ಯೆಗಳಾಗಬಹುದು, ಇದು ಕೂಡ ಕಾರಣವಾಗ್ತದ? ಹೌದು, ಈ ದೇಹದ ತೂಕ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಹೇಳುದಂತ ಹೇಳಿದ್ರೆ, ಒಂದು ಕೋಲ್ ಇದ್ರೆ ಅದರಲ್ಲಿ ಒಂದು 10 kgಯಷ್ಟು ಭಾರವನ್ನ ಇಡಬಹುದು ಅಂತ ಆದ್ರೆ, ನೀವು ಅದರ ಮೇಲೆ 10 ಬದಲು 20 kg ಇಟ್ರೆ ಖಂಡಿತ ಆ ಕೋಲು ಬೆಂಡ್ ಆಗೇ ಆಗ್ತದೆ ಅಥವಾ ಮುರಿಲಿಕ್ಕೂ ಸಾಕು. ಸೊ ಅದೇ ರೀತಿ ನಮ್ಮ ಬೆನ್ನು ಮೂಳೆ ಕೂಡ ಇಂತಿಷ್ಟು ತೂಕವನ್ನು ಹೊರುವ ಕೆಪಾಸಿಟಿ ಹೊಂದಿರ್ತದೆ, ಡಿಪೆಂಡಿಂಗ್ ಆನ್ ಪರ್ಸನ್ ಟು ಪರ್ಸನ್. ಬೇರೆಯವರಲ್ಲಿ ಬೇರೆ ಬೇರೆ ಇದ್ದಿರಬಹುದು. ಸೊ ಅದಕ್ಕೆ ಯಾವಾಗ ಅದಕ್ಕಿಂತ ಜಾಸ್ತಿ ತೂಕ ಹೊರಬೇಕಾಗ್ತದ ಅಂತ ಹೇಳಿದ್ರೆ, ಯಾವಾಗ ಆ ಮನುಷ್ಯ ತುಂಬಾ ಬೊಜ್ಜನ್ನು ಹೊಂದಿರ್ತಾನೋ, ತುಂಬಾ ತೋರ ಆಗಿರ್ತಾನೋ, ಆಗ ಬೆನ್ನಲ್ಲಿ ಒಂದಲ್ಲ ಒಂದು ರೀತಿಯ ತೊಂದರೆ ಕಂಡುಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ತನ್ನ ತೂಕವನ್ನ ಅವರು ಮ್ಯಾನೇಜ್ ಮಾಡ್ಕೊಳ್ಳೋದು, ಅದು ಎಕ್ಸರ್ಸೈಸ್ ಇಂದ ಆಗಿರ್ಲಿ, ಅವರ ಫುಡ್ ಡಯಟ್ ರಿಲೇಟೆಡ್ ಆಗಿರ್ಲಿ, ಯಾವುದೇ ಕಾರಣದಿಂದ ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಬೆನ್ನು ನೋವನ್ನ
ತಡೆಗಟ್ಟಲಿಕ್ಕೆ. ಅದು ಅಲ್ಲದೆ ಪಾಸ್ಚರ್, ನಾನಾಗ ತಿಳಿಸಿದ ಹಾಗೆ ಅವರ ವರ್ಕ್ ಪ್ಲೇಸ್ ಅಲ್ಲಿ ಬೆನ್ನಿಗೆ ಸಪೋರ್ಟ್ ಕೊಡದೆ ಕೂತ್ಕೊಳ್ಳೋದು ತುಂಬಾ ಟೈಮ್, ಅಥವಾ ಮುಂದೆ ಬಗ್ಗಿಕೊಂಡು, ಈ ಮೋಸ್ಟ್ ಆಫ್ ದ ಟೈಮ್ ನಾವೀಗ ನೋಡ್ತೇವೆ ಡೆಸ್ಕ್ ಜಾಬ್ ಅಲ್ಲಿ, ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳದೆ ಇರೋದು, ಅಥವಾ ಅವರ ಕುರ್ಚಿ ಮತ್ತು ಅವರ ಟೇಬಲ್ ನ ಹೈಟ್ ಸರಿಯಾಗಿಲ್ಲದೆ ಇರೋದು. ಅಂತ ಹೇಳಿದ್ರೆ ಟೇಬಲ್ ನ ಹೈಟ್ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಅವರು ಸ್ವಲ್ಪ ಬಗ್ಗಿ ನೋಡ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಆಗೋದ್ರಿಂದ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಾಮಾನ್ಯವಾಗಿ ಬೆನ್ನು ನೋವು ಕಂಡು ಬರ್ತಾ ಇದೆ. ವೃತ್ತಿ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಹೇಳಿ. ಹೌದು, ಅದುವೇ ವೃತ್ತಿ ಸಂಬಂಧಿ ಅಂತ ಹೇಳಿದ್ರೆ, ಅವರು ತನ್ನ ಆಫೀಸ್ ನಲ್ಲಿ ಇದು ಅವರ ಡೆಸ್ಕ್ ಜಾಬ್ ಮಾಡ್ತಾ ಇದ್ರೆ, ಕಂಪ್ಯೂಟರ್ ರಿಲೇಟೆಡ್ ಮಾಡ್ತಾ ಇದ್ರೆ, ಅವರು ಅವರ ಕಂಪ್ಯೂಟರ್ ನ ಹೈಟ್ ಅವರ ಒಂದು ಕಣ್ಣಿನ ಲೆವೆಲ್ಗಿಂತ ತುಂಬಾ ಕೆಳಗಿದೆ, ಹಾಗಾಗಿ ಅವರು ತುಂಬಾ ಬಗ್ಗಿ ನೋಡ್ತಾ ಇದ್ದಾರೆ. ಈ ತರದ ಪ್ರಾಬ್ಲಮ್ಗಳಾಗಿರ್ಬೋದು. ಅಥವಾ ಕೆಲವೊಂದು ಸಿಚುವೇಶನ್ಗಳಲ್ಲಿ ಕೆಲವೆಲ್ಲ ವರ್ಕ್ ರಿಲೇಟೆಡ್ ತುಂಬಾನೇ ಜಾಸ್ತಿ ಭಾರ ಹೊರಲಿಕ್ಕೆ ಇರ್ತದೆ ಅವರಿಗೆ. ಸೊ ಭಾರ ಹೊರುವಾಗ ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿಟ್ಟುಕೊಂಡು ಆ ಭಾರವನ್ನು ಹೊರಬೇಕು. ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಬೆನ್ನನ್ನ ನೇರ ಇಟ್ಟುಕೊಂಡು ಮೊಣಗಾಲನ್ನ ಮಡಚಿಕೊಂಡು ಭಾರ ಎತ್ತುವುದು ಒಂದು ಒಳ್ಳೆ ಪಾಸ್ಚರ್ ಅಂತ ಹೇಳ್ತೇವೆ. ಅದರ ಬದಲು ತುಂಬಾ ಜಾಸ್ತಿ ಬೆನ್ನನ್ನ ಬಗ್ಗಿಸಿಕೊಂಡು ಭಾರ ಎತ್ತುವುದು ಇದೆ ಅಲ್ಲ, ಅದು ಬೆನ್ನಿಗೆ ಅಷ್ಟು ಒಳ್ಳೆಯ ಪಾಸ್ಚರ್ ಅಲ್ಲ. ಸೊ ಇದರಿಂದಾಗಿ ಕೂಡ ಅವರಿಗೆ ಬೆನ್ನು ನೋವು ಹಾಗೂ ಹಲವಾರು ಅದಕ್ಕೆ ರಿಲೇಟೆಡ್ ತೊಂದರೆಗಳು ಬರುವಂತ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಆಗಬಹುದು, ಅಥವಾ ಡ್ರೈವಿಂಗ್ ಮಾಡುವಂತಹ ಸಂದರ್ಭದಲ್ಲೂ ಈಗಲೂ ಕೂಡ ನೋವು ಬರಬಹುದು. ಹೌದು, ಅದರಿಂದ ಕೂಡ ಬರ್ತದೆ. ಅಗೈನ್ ಫಾರ್ ದ ಸೇಮ್ ರೀಸನ್ ಅಂತ ಹೇಳಿದ್ರೆ, ಅವರು ಡ್ರೈವ್ ಮಾಡ್ತಾ ಹೋಗುವಾಗ ಅವರು ಸರಿಯಾಗಿ ಬ್ಯಾಕ್ ಸಪೋರ್ಟ್ ಅನ್ನು ಯೂಸ್ ಮಾಡಿಲ್ಲ, ಅಥವಾ ಲಾಂಗ್ ಡ್ಯೂರೇಷನ್ ಗೆ ಟೂ ವೀಲರ್ ಅಲ್ಲಿ ಡ್ರೈವ್ ಮಾಡುದು. ನಾವು ಟೂ ವೀಲರ್ ಅಲ್ಲಿ ಡ್ರೈವ್ ಮಾಡುವಾಗ ಬೆನ್ನಿಗೆ ನ್ಯಾಚುರಲಿ ಯಾವುದೇ ರೀತಿಯ ಸಪೋರ್ಟ್ ಇರುವುದಿಲ್ಲ. ಆ ರೋಡ್ ಸರಿಯಾಗಿಲ್ಲ ಅಂತಾದ್ರೆ ತುಂಬಾ ಜಾಸ್ತಿ ಜರ್ಕಿ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ ನೋಡಿ, ಅದು ಕೂಡ ಬೆನ್ನಿಗೆ ಅಷ್ಟು ಒಳ್ಳೆದಲ್ಲ. ಸೊ ಅದರಿಂದ ಕೂಡ ಬೆನ್ನು ನೋವು ಬರುವಂತ ಸಾಧ್ಯತೆ ಇದೆ. ನೀವು ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ಸ್ಲಿಪ್ ಡಿಸ್ಕ್ ಅಂತ. ಹಾಗಂದ್ರೆ ಏನು? ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಅದು ಕೇಳು ಬರ್ತಾ ಇದೆ. ಏನಿದು ಸ್ಲಿಪ್ ಡಿಸ್ಕ್ ಅಂದ್ರೆ? ಒಂದು ನಮ್ಮ ದೇಹದ ರಚನೆ ಹೇಗಿರ್ತದೆ, ಈ ಡಿಸ್ಕ್ ಅಂದ್ರೆ ಎಲ್ಲಿರ್ತದೆ, ಏನು ಅದರ ಕೆಲಸ, ಹೇಗೆ? ಸ್ಲಿಪ್ ಡಿಸ್ಕ್ ಅಂತ ಹೇಳುವ ಮೊದಲು ಒಂದು ತುಂಬಾ ಬ್ರೀಫ್ ಆಗಿ ಒಂದು ಡಿಸ್ಕ್ ಅಂದ್ರೆ ಏನು ಅನ್ನೋದನ್ನ ನಾನು ಹೇಳ್ತೇನೆ. ಸೊ ನಮ್ಮ ಬೆನ್ನು ಮೂಳೆ ಅಂತ ಹೇಳಿದ್ರೆ, ಕುತ್ತಿಗೆಯಿಂದ ಹಿಡಿದು ಕೆಳಗೆ ಸೇಕ್ರಮ್ವರೆಗೆ ಅದು ಒಂದೇ ಮೂಳೆ ಅಲ್ಲ, ಒಂದರ ಮೇಲೆ ಒಂದು ಅಂತ 33 ಮೂಳೆಗಳಿದೆ. ಆ 33 ಮೂಳೆಗಳು ಸೇರಿ ನಮ್ಮ ಒಂದು ಬೆನ್ನು ಮೂಳೆ ಆಗ್ತದೆ. ಸೊ ಪ್ರತಿ 2 ಮೂಳೆಗಳ ನಡುವೆ ಒಂದು ಸಾಫ್ಟ್ ಆದಂತ ಒಂದು ಸ್ಟ್ರಕ್ಚರ್ ಇರ್ತದೆ, ಅದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೇವೆ. ಮೇನ್ಲಿ ನಿಮ್ಗೆ ಸಿಂಪಲ್ ಆಗಿ ಹೇಳಿದ್ರೆ ಶಾಕ್ ಅಬ್ಸಾರ್ಬರ್ ತರ, ಯಾವಾಗ ಬೆನ್ನು ಮೂಳೆದೆಲ್ಲ ಮೂವ್ಮೆಂಟ್ ಆಗುವಾಗ ಅದಕ್ಕೊಂದು ಸಾಫ್ಟ್ ಕುಷನಿಂಗ್ ಎಫೆಕ್ಟ್ ಕೊಡ್ಲಿಕ್ಕೆ ಅಂತ ಆ ಡಿಸ್ಕ್ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಹಲವಾರು ಕಾರಣಗಳಿಂದ, ಅದು ಏಜ್ ರಿಲೇಟೆಡ್ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೇವೆ. ಏಜ್ ರಿಲೇಟೆಡ್ ಕೆಲವೆಲ್ಲ ಚೇಂಜಸ್ ಬರೋದು ಅದರಿಂದ ಆಗಿರ್ಬೋದು, ಅಥವಾ ಬೆನ್ನಿಗೆ ಏನಾದ್ರೂ ಗಾಯ ಆದ್ರೆ ಆಗಿರ್ಬೋದು, ಅದರಿಂದ ನಾನಾಗ ಹೇಳಿದ ತರ ಭಾರ ಎತ್ತುವುದರಿಂದ ಆಗಿರ್ಬೋದು. ಸೊ ಈ ಎಲ್ಲಾ ಕಾರಣಗಳಿಂದ ಕೆಲವೊಮ್ಮೆ ಈ ಡಿಸ್ಕ್ ಏನಿದೆ ನೋಡಿ, ತನ್ನ ಜಾಗದಿಂದ ಜಾರಿ ಹಿಂದೆ ಬದಿಗೆ ಜಾರುವಂತ ಸಾಧ್ಯತೆ ಇರ್ತದೆ. ಸೊ ಈ ಬೆನ್ನು ಮೂಳೆ ಮತ್ತು ಡಿಸ್ಕ್ನ ಹಿಂದಿನ ಭಾಗದಲ್ಲಿ ನರ ಅಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್, ಮತ್ತು ಒಂದು ಲೆವೆಲ್ ನಂತರ ಸ್ಪೈನಲ್ ಕಾರ್ಡ್ ಮುಗ್ದು ಹೋಗ್ತದೆ, ಅದರಿಂದ ಬರುವಂತ ನರಗಳಿರ್ತದೆ. ನರಗಳು ಡಿಸ್ಕ್ ನ ಹಿಂದೆ ಇರುವುದರಿಂದ ಈ ಡಿಸ್ಕ್ ಏನಾದ್ರೂ ಹಿಂದೆ ಜಾರಿ ಹೋದ್ರೆ ಆ ನರನ ಅದು ಒತ್ತುವಂತ ಸಾಧ್ಯತೆ ಇರ್ತದೆ. ಅಂತ ಹೇಳಿದ್ರೆ ನರ ಕಂಪ್ರೆಸ್ ಆಗ್ತದೆ. ಇದರಿಂದ ನರಗಳಿಗೆ ಹಲವಾರು ರೀತಿಯ ತೊಂದರೆಗಳು ಆಗುವಂತ ಸಾಧ್ಯತೆ ಇರ್ತದೆ. ಇದನ್ನ ನಾವು ಸಿಂಪಲ್ ಭಾಷೆಯಲ್ಲಿ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೇವೆ. ಸ್ಲಿಪ್ ಅಂದ್ರೆ ಜಾರುವುದು, ಜಾರಿದಂತ ಡಿಸ್ಕ್. ಸೊ ಇದು ತುಂಬಾ ಕಾಮನ್ ಆಗಿ ಕಂಡು ಬರುವಂತದ್ದು. ಅಂದ್ರೆ ಅದು ವಯೋಮಾನಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ವೃತ್ತಿಯಲ್ಲಿ ಬರುವಂತಹದ್ದು, ಹೇಗಿದೆ? ವಯೋಮಾನಕ್ಕೂ ಸಂಬಂಧಪಟ್ಟಂತದ್ದು ಹೌದು. ಸ್ವಲ್ಪ ಪ್ರಾಯ ಆದಾಗೆ, ನಾನಾಗ ಹೇಳಿದಾಗೆ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಡಿಸ್ಕಿನ ಒಳಗಿರುವಂತಹ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುದು, ಡಿಸ್ಕ್ ಡಿಹೈಡ್ರೇಷನ್ ಅಂತ ಹೇಳ್ತೇವೆ, ಅದರ ನೀರಿನ ಅಂಶ ಕಡಿಮೆ ಆಗುದು, ಅದರಿಂದ ಕೂಡ ಅದು ಜಾರುವಂತಹ ಸಾಧ್ಯತೆ ಜಾಸ್ತಿ ಆಗ್ತದೆ. ಅಥವಾ ತುಂಬಾ ಜಾಸ್ತಿ ರೆಗ್ಯುಲರ್ ಆಗಿ ಭಾರ ಎತ್ತುವವರಲ್ಲಿ, ಅವರಲ್ಲಿ ಕೂಡ ಈ ಮೈಕ್ರೋ ಟ್ರಾಮಾ, ಸಣ್ಣ ಪುಟ್ಟ ಮಟ್ಟದ ಗಾಯಗಳು ಆಗ್ತಾ ಇರ್ತದೆ ಡಿಸ್ಕ್ ಅಲ್ಲಿ, ಅದರಿಂದನೂ ಆಗಿರ್ಬೋದು. ಅಥವಾ ಸಡನ್ ಆಗಿ ಏನಾದ್ರೂ, ನಾವು ಅಭ್ಯಾಸ ಇಲ್ಲದವರು, ಹೆಚ್ಚಾಗಿ ನಾವು ಯಂಗ್ಸ್ಟರ್ಸ್ ಅಲ್ಲಿ ಏನ್ ಕಂಡು ಬರ್ತೇವೆ ಅಂತ ಹೇಳಿದ್ರೆ, ಅವರಿಗೆ ಅಭ್ಯಾಸ ಇರುವುದಿಲ್ಲ, ಸಡನ್ ಆಗಿ ಒಮ್ಮೆ ಜಿಮ್ಮಿಗೆ ಹೋಗಿ 100 ಕಿಲೋ 150 ಕಿಲೋ ಎತ್ತಲಿಕ್ಕೆ ನೋಡ್ತಾರೆ. ಸೊ ಅದರಿಂದ ಕೂಡ ಆತರ ಆಗುವಂತ ಸಾಧ್ಯತೆ ಇರ್ತದೆ. ಬೆನ್ನು ನೋವಿನ ಜೊತೆಗೆ ಸೊಂಟ ನೋವು ಅಂತ ಹೇಳುವಂತಹದ್ದು, ಇದು ಬೆನ್ನಿನ ನೋವಿನ ಒಂದು ಮುಂದುವರಿದ ಭಾಗವೋ, ಇದು ಹೇಗೆ? ಹೌದು, ಇದನ್ನ ನಾನು ಸ್ವಲ್ಪ ಸರಿಯಾಗಿ ವಿಸ್ತಾರವಾಗಿ ಹೇಳುದಂತ ಹೇಳಿದ್ರೆ, ಒಂದು ಮೆಡಿಕಲ್ ಅಲ್ಲಿ ನಾವೊಂದು ಶಬ್ದವನ್ನ ಯೂಸ್ ಮಾಡ್ತೇವೆ, ಇದಕ್ಕೆ ನಾವು ಶಿಯಾಟಿಕಾ ಅಂತ ಹೇಳ್ತೇವೆ. ನಾನು ಆಗ ಹೇಳಿದಾಗೆ ಸ್ಪೈನಲ್ ಕಾರ್ಡ್ ಎನ್ನುವುದು ಬೆನ್ನು ಮೂಳೆಯ ಒಳಗಿರ್ತದೆ. ಸೊ ಅದರಿಂದ ಪ್ರತಿ ಲೆವೆಲ್ಗಳಲ್ಲಿ ನರಗಳು ಹೊರಗೆ ಬರ್ತದೆ. ಈ ನರಗಳಿಗೆ ನಾವು ನರದ ರೂಟ್ಸ್ ಅಂತ ಹೇಳ್ತೇವೆ. ಬೆನ್ನಿನ ಕೆಳಗಿನ ಭಾಗದಲ್ಲಿ ಅಂತ ಹೇಳಿದ್ರೆ ಲೋವರ್ ಬ್ಯಾಕ್ ಅಲ್ಲಿ 5 ಈ ತರದ ರೂಟ್ಸ್ ಗಳು, ಇದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ವರ್ಡ್ ಕೊಡೋದಂತ ಹೇಳಿದ್ರೆ L3, L4, L5 ಹೀಗೆ ಬೇರೆ ಬೇರೆ ವರ್ಡ್ಗಳಿದೆ. ಸೊ ಈ ತರ 5
ನರ್ವ್ ರೂಟ್ಗಳು ಜೊತೆಯಾಗಿ ಸೇರಿ ಒಂದು ನರ ಆಗ್ತದೆ. ಈ ನರಕ್ಕೆ ನಾವು ಸಿಯಾಟಿಕ್ ನರ್ವ್ ಅಂತ ಹೇಳ್ತೇವೆ ನಮ್ಮ ಮೆಡಿಕಲ್ ಭಾಷೆಯಲ್ಲಿ. ಈ ನರ ಅನ್ನೋದು ಕಾಲಿನ ಎಲ್ಲಾ ರೀತಿಯ ಫಂಕ್ಷನ್ಗಳು ಕೂಡ ಇದು ಇಂಪಾರ್ಟೆಂಟ್. ಆಲ್ಮೋಸ್ಟ್ ಸೊಂಟದ ಭಾಗದಲ್ಲಿ ಇದು ಫಾರ್ಮ್ ಆಗಿ ತೊಡೆಯಿಂದಾಗಿ ಕಾಲಿನ ಪಾದದವರೆಗೂ ಈ ನರ ಹೋಗ್ತದೆ. ನರದ ರೂಟ್ಗಳಿಗೆ ಯಾವುದೇ ರೀತಿಯ ತೊಂದರೆ ಆದ್ರೆ, ಮೋಸ್ಟ್ ಕಾಮನ್ಲಿ ಸ್ಲಿಪ್ ಡಿಸ್ಕ್ ಇಂದಾಗಿ ತೊಂದರೆ ಅಂತ ಹೇಳಿದ್ರೆ ಅದು ಪ್ರೆಸ್ ಆಯ್ತು, ಅದಕ್ಕೆ ಸರಿಯಾಗಿ ವರ್ಕ್ ಮಾಡಕ್ ಆಗ್ತಿಲ್ಲ. ಸೊ ಹಾಗೇನಾದ್ರೂ ತೊಂದರೆ ಆದ್ರೆ ಈ ನೋವು ಅನ್ನೋದೇನಿದೆ ನೋಡಿ, ಅದು ಬೆನ್ನಿನಿಂದ ಕೆಳಗೆ ಕಾಲಿನವರೆಗೂ ಕಂಡು ಬರುವಂತಹ ಸಾಧ್ಯತೆ ಇರ್ತದೆ. ಇದಕ್ಕೆ ನಾವು ರೇಡಿಯೇಟಿಂಗ್ ಪೇನ್ ಆರ್ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೇವೆ. ಸೊ ಈ ತರ ಬರುವಂತಹ ನೋವು ಒಂದು ಕ್ಯಾರೆಕ್ಟರಿಸ್ಟಿಕ್ ಪೇನ್ ಅಂತ ಹೇಳ್ತೇವೆ. ಸ್ಲಿಪ್ ಡಿಸ್ಕ್ ಆಗುವಾಗ ಅದು ಬೆನ್ನಿಗೆ ಸೀಮಿತವಾಗಿರದೆ ಕಾಲಿಗೂ ಕೂಡ ಬರ್ತದೆ. ಈ ತರದ ನೋವಿಗೆ ನಾವು ಶಿಯಾಟಿಕಾ ಅಂತ ಹೇಳ್ತೇವೆ. ಬಹುಶಃ ರಾತ್ರಿ ಮಲಗುವಾಗ ಎಲ್ಲ ಚೆನ್ನಾಗಿದ್ದವರು, ಆರಾಮವಾಗಿದ್ದವರು ಕೂಡ ಮರುದಿವಸ ಬೆಳಿಗ್ಗೆ ಏಳುವಾಗ ಅಲ್ಲಿ ನೋವು ಇಲ್ಲಿ ನೋವು ಅಂತ ಹೇಳುವಂತನ್ನ ನಾವು ನೋಡ್ತೀವಿ. ಬೆನ್ನು ನೋವು ಇರ್ಬೋದು, ಅಥವಾ ಏನು ಬೆನ್ನು ಮೂಳೆ ಆಗ್ಬೋದು, ಸೊಂಟ ನೋವು ಆಗುವುದು ಅಂತದಾಗ್ಬೋದು. ಇದೆಲ್ಲ ಯಾಕಾಗಿ ಆಗ್ತದೆ ನೋಡಿ. ಇದರಲ್ಲಿ ಒಂದನೇದಾಗಿ ನೀವು ರಾತ್ರಿ ಎಸ್ಪೆಷಲಿ ನೋವಿನ ಬಗ್ಗೆ ಹೇಳೋದಂತ ಹೇಳಿದ್ರೆ, ಇದು ಬೆನ್ನು ಮಾತ್ರ ಅಂತಲ್ಲ, ನಾವು ಯಾವುದೇ ಗೋಚರ ಮಾಡಬಹುದು. ಈವನ್ ಹಲ್ಲು ನೋವು ಇರುವವರಿಗೆ ರಾತ್ರಿ ಟೈಮಿಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಬಾಡಿ ಸ್ಟ್ರಕ್ಚರ್ ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ ಸಿಂಪ್ಯಾಥೆಟಿಕ್ ಮತ್ತು ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ಹೇಳ್ತೇವೆ. ರಾತ್ರಿ ಹೊತ್ತಿಗೆ ಸ್ವಲ್ಪ ಓವರ್ ಆಲ್ ಆಕ್ಟಿವಿಟಿ ಡಲ್ ಇರ್ತದೆ, ಹಾಗಾಗಿ ನಾವು ನಿದ್ದೆ ಮಾಡೋದು ಅದೆಲ್ಲ ಮಾಡ್ತೇವೆ. ಸೊ ಈ ತರ ಪ್ಯಾರಾಸಿಂಪ್ಯಾಥೆಟಿಕ್ ಪ್ರಿಡಾಮಿನೆನ್ಸ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಯಾವುದೇ ನೋವಿದ್ರೆ ಕೂಡ ಅದು ಸ್ವಲ್ಪ ನಮಗೆ ಜಾಸ್ತಿಯಾಗಿ ಕಂಡು ಬರ್ತದೆ. ಅದು ಒಂದನೇದು, ರಾತ್ರಿ ಹೊತ್ತು ಕಂಡು ಬರುವ ನೋವಿಗೆ. ಎರಡನೇದು ಅರ್ಲಿ ಮಾರ್ನಿಂಗ್ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ. ಇದು ನಾವು ರಾತ್ರಿ ಇಡೀ ಮಲಗಿದ್ರಿಂದ ಬೆಳಿಗ್ಗೆ ಹೇಳುವಾಗ ಕೆಲವೊಮ್ಮೆ ಬೆನ್ನಲ್ಲಿ, ಅಥವಾ ಬೆನ್ನು ಅಂತಲ್ಲ ಬೇರೆ ಯಾವುದೇ ಸ್ಟ್ರಕ್ಚರ್ಗಳಲ್ಲಿ ಸ್ವಲ್ಪ ಸ್ಟಿಫ್ನೆಸ್, ಅದು ಟೈಟ್ ಆಗುವಂತದ್ದು, ಈ ತರ ಕಂಡು ಬರುವ ಸಾಧ್ಯತೆ ಇರ್ತದೆ. ಇದು ನ್ಯಾಚುರಲಿ ನಾರ್ಮಲ್ ಆಗಿ ಕೂಡ ಕೆಲವರಲ್ಲಿ ಕಂಡು ಬರಬಹುದು, ಅಥವಾ ಕೆಲವು ಸ್ಪೆಸಿಫಿಕ್ ರೋಗಗಳಲ್ಲೂ ಕಂಡು ಬರಬಹುದು. ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅದರಲ್ಲೂ ಕಂಡು ಬರಬಹುದು. ಬಟ್ ಈ ತರ ಈ ಮಸಲ್ ಸ್ಟಿಫ್ನೆಸ್ ಏನಿದೆ ನೋಡಿ, ಅದರಿಂದ ಹೆಚ್ಚಾಗಿ ಕಂಡು ಬರುವಂತ ನೋವುಗಳು ಸ್ವಲ್ಪ ಬೆಳಿಗ್ಗೆ ಟೈಮಿಗೆ ಜಾಸ್ತಿ ಇರ್ತದೆ. ಈಗ ಬೆನ್ನು ನೋವು ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಇದು ಯಾವಾಗ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತದೆ? ಶಸ್ತ್ರಚಿಕಿತ್ಸೆ ಅಥವಾ ಒಂದು ಚಿಕಿತ್ಸೆ ಅಗತ್ಯ ಬರ್ತದೆ? ಬೆನ್ನು ನೋವು ಸಾಮಾನ್ಯವಾಗಿ ಎಲ್ಲರಿಗೂ ಕಂಡು ಬರ್ತದೆ. ಅದರ ಅರ್ಥ ಅವರು ಪ್ರತಿ ಬೆನ್ನು ನೋವನ್ನು ತುಂಬಾ ಸೀರಿಯಸ್ ಆಗಿ ಇದ್ ಮಾಡ್ಕೊಂಡು ಹೆದರ್ಬೇಕಂತ ಅಲ್ಲ. ಬಟ್ ಆದ್ರೂ ಈ ಬೆನ್ನು ನೋವಲ್ಲಿ ಕೆಲವೆಲ್ಲ ಸ್ವಲ್ಪ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ಈ ಬೆನ್ನು ನೋವು ಈ ತರ ಕಂಡು ಬಂದ್ರೆ ಆಗ ಅವ್ರು ಖಂಡಿತ ಡಾಕ್ಟರ್ ಅನ್ನ ಒಮ್ಮೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಸಡನ್ ಆಗಿ ಏನಾದ್ರೂ ಭಾರ ಎತ್ತುವಾಗ ಒಂದು ನೋವು ಕಂಡು ಬಂತು, ಸೊ ಇದು ಮೋಸ್ಟ್ ಕಾಮನ್ಲಿ ಈ ಡಿಸ್ಕ್ ಸಡನ್ ಆಗಿ ಜಾರಿದ್ರೆ ಅದರಿಂದ ಈ ತರದ ನೋವು ಕಂಡು ಬರ್ತದೆ. ಭಾರ ಎತ್ತುವಾಗ ಸಡನ್ ಆಗಿ ಬಂದ ನೋವನ್ನ ಅವರು ನಿಗ್ಲೆಕ್ಟ್ ಮಾಡಬಾರದು, ಡಾಕ್ಟರ್ಗೆ ಖಂಡಿತ ಕನ್ಸಲ್ಟ್ ಆಗಬೇಕು. ಎರಡನೇದೇನಂತ ಹೇಳಿದ್ರೆ, ಬೆನ್ನು ನೋವು ಕೇವಲ ಬೆನ್ನಿಗೆ ಸೀಮಿತವಾಗಿರದೆ ಕಾಲಿನ ಅಲಾಂಗ್ ಕೂಡ ರೇಡಿಯೇಟ್ ಆಗ್ತಿದೆ, ಅಥವಾ ಇದು ಕುತ್ತಿಗೆಯಲ್ಲಿ ಆಗಿದ್ರೆ ಕೈಗಳ ಅಲಾಂಗ್ ಕೂಡ ರೇಡಿಯೇಟ್ ಆಗ್ತಿದೆ ಅಂತ ಆದ್ರೆ ಅದರ ಅರ್ಥ ಇದು ಸಿಂಪಲ್ ಮಸಲ್ ಅಥವಾ ಬೇರೆ ಯಾವ್ದು ಸ್ಟ್ರಕ್ಚರ್ ಟೈರ್ಡ್ ಆಗಿ ಆಯಾಸ ಆಗಿ ಬಂದಂತ ನೋವಲ್ಲ, ಇದು ನರಕ್ಕೆ ಏನಾದ್ರೂ ತೊಂದರೆ ಆಗ್ತಿದೆ ಹಾಗಾಗಿ ಬಂದಂತ ನೋವು. ಸೊ ಇದು ಎರಡನೇ ಪಾಯಿಂಟ್, ಇದನ್ನ ಅವರು ಗಂಭೀರವಾಗಿ ಪರಿಗಣಿಸಬೇಕು. ಮೂರನೇದೇನಂತ ಹೇಳಿದ್ರೆ, ಯಾವುದೇ ಒಂದು ಬೆನ್ನು ನೋವು ತುಂಬಾ ಸಮಯದವರೆಗೆ ಇರ್ತಾ ಇದೆ ಅಂತ ಹೇಳಿದ್ರೆ 3-4 ತಿಂಗಳಿಗಿಂತ ಜಾಸ್ತಿ ಕಂಟಿನ್ಯೂಸ್ ಆಗಿ ಅದೇ ರೀತಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಟಿಬಿ ಆಗಿರ್ಬೋದು, ಬೇರೆ ಏನಾದ್ರೂ ಗೆಡ್ಡೆ ಆಗಿರ್ಬೋದು, ಅದು ಇದೆಯಾ ಇಲ್ವಾ ಅಂತ ಒಮ್ಮೆ ನಾವು ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ಲಾಂಗ್ ಟರ್ಮ್ ಇರುವಂತ ಬೆನ್ನು ನೋವನ್ನ ನಿಗ್ಲೆಕ್ಟ್ ಮಾಡಬಾರದು. ಕ್ಲಾಡಿಕೇಶನ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಬೆನ್ನು ನೋವಿಂದಾಗಿ ಪೇಷಂಟ್ಸ್ಗೆ ನಡಿಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು. ಅದು 100 ಮೀಟರ್ ಆಗಿರ್ಬೋದು, 200 ಮೀಟರ್ ಆಗಿರ್ಬೋದು, 500 ಮೀಟರ್ ಆಗಿರ್ಬೋದು, ಅವರು ಮೊದಲು ಎಷ್ಟು ನಡೀತಿದ್ರೆ ಅದ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಈ ತರ ಆಗುವ ತೊಂದರೆ, ಅವರೊಂದು ಫಾರ್ ಎಕ್ಸಾಂಪಲ್ 500 ಮೀಟರ್ ನಡೆದ್ರು, ಅದಾದ ನಂತರ ಅವರಿಗೆ ಬೆನ್ನು ನೋವಿಂದ ನಡಿಲಿಕ್ಕೇನೆ ಆಗ್ತಾ ಇಲ್ಲ, ಕೂತ್ಕೊಳ್ಳೇಬೇಕು ಅಂತ ಸಿಚುವೇಶನ್ ಬಂದ್ರೆ ಆಗ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಬೆನ್ನು ನೋವಿನ ಜೊತೆ ಏನಾದ್ರೂ ಕೈ ಅಥವಾ ಕಾಲಿನ ವೀಕ್ನೆಸ್, ಅವರಿಗೆ ಸರಿಯಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವರ ಸ್ಪರ್ಶ ಜ್ಞಾನ ಕಡಿಮೆ ಆಗ್ತಾ ಇದೆ, ಅಥವಾ ಮೂತ್ರ ಅಥವಾ ಮೋಷನ್ ಪಾಸ್ ಮಾಡ್ಲಿಕ್ಕೆ ಏನಾದ್ರು ತೊಂದರೆ ಆಗ್ತಿದೆ, ಇದರ ಅರ್ಥ ಏನಂತ ಹೇಳಿದ್ರೆ ಆ ನರಗಳಿಗೆ ಏನಾದ್ರೂ ಡ್ಯಾಮೇಜ್ ಆಗ್ತಾ ಇದೆ, ಅದರಿಂದಾಗಿ ಬೇರೆ ಎಲ್ಲ ತೊಂದರೆ ಬರ್ತಿದೆ ಅನ್ನೋದು. ಸೊ ಇದನ್ನ ನಾವು ಖಂಡಿತ ಕಡೆಗಣಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೊಂದು ಲಾಸ್ಟ್ ಒಂದು ಮೇಜರ್ ಏನಂತ ಹೇಳಿದ್ರೆ, ಹೊಸ ಬೆನ್ನು ನೋವು ಎಲ್ಡರ್ಲಿ ಪೇಷಂಟ್ಸ್ ಅಲ್ಲಿ ಅಂತ ಹೇಳಿದ್ರೆ 60-65 ಮೇಲಿನವರಿಗೆ ಇಷ್ಟೊತ್ತು ಆತರ ಏನ್ ತೊಂದರೆ ಇರಲಿಲ್ಲ, ಬಟ್ ಈಗ ಅವರಿಗೆ ಬೆನ್ನು ನೋವು ಸ್ಟಾರ್ಟ್ ಆಗಿದೆ ಅಂತ ಆದ್ರೆ, ಅಥವಾ ಯಾವ ಪೇಷಂಟ್ ಅಲ್ಲಿ ನೋನ್ ಕ್ಯಾನ್ಸರ್ ಇತ್ತ, ಬೇರೆ ಯಾವ್ದಾದ್ರು ಬಾಡಿ ಆರ್ಗನ್ ಇದು ಕ್ಯಾನ್ಸರ್ ಇತ್ತು, ಅವರಿಗೆ ಬೆನ್ನು ನೋವು ಇರಲಿಲ್ಲ ಬಟ್ ಈಗ ಬೆನ್ನು ನೋವು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂತ ಹೇಳಿದ್ರೆ ಹಲವಾರು ಕ್ಯಾನ್ಸರ್ಗಳು ಆ ಬಾಡಿ ಆರ್ಗನ್ ಇಂದ ಅವ್ರದ್ದು ಟ್ರೀಟ್ಮೆಂಟ್ ಆಗಿರ್ಲಿ ಆಗದಿರ್ಲಿ ಬೆನ್ನು ಮೂಳೆಗೆ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರ್ತದೆ. ಎಲ್ಡರ್ಲಿ 60-65 ಅಂತ ಆಗುವಾಗ ಅವರಲ್ಲಿ ಕ್ಯಾನ್ಸರ್ ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಆಮೇಲೆ ಯಾವ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಅಗತ್ಯ ಬರ್ತದೆ? ಈ ಬೆನ್ನು ನೋವು ತುಂಬಾ ಕಾಮನ್ ಆದ್ರಿಂದ ಹೆಚ್ಚಿನ ಪೇಷಂಟ್ಸ್ಗೆ, ನಾನು ಆಗ ಹೇಳಿದಾಗ 10-7-8 ಜನರಿಗೆ ಬೆನ್ನು ನೋವು ಇರ್ತದೆ. ಅದರಲ್ಲಿ 10ರಿಂದ ಒಬ್ಬರಿಗೆ ಯಾರಿಗಾದ್ರೂ ಆಪರೇಷನ್ ಬೇಕಾಗಬಹುದು. ಹೆಚ್ಚಿನ ನಾವು ಬೆನ್ನು ನೋವನ್ನ ಅದೇ ರೀತಿಯ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡ್ತೇವೆ, ಜಾಸ್ತಿ ಏನು ಬೇಕಾಗುದಿಲ್ಲ. ಸ್ವಲ್ಪ ಅವರ ಪಾಸ್ಚರ್ ಕರೆಕ್ಷನ್, ಸ್ವಲ್ಪ ಸಮಯದವರೆಗೆ ಅವರಿಗೆ ನೋವಿಗೋಸ್ಕರ ಮಾತ್ರೆ ಅಥವಾ ಫಿಸಿಯೋಥೆರಪಿ
ಅದರಿಂದವೇ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಯಾವಾಗ ಇದೆಲ್ಲದ್ರಿಂದ ಆಗುದಿಲ್ವಾ, ಇದೆಲ್ಲದ್ರಿಂದ ಅವರ ತೊಂದರೆ ಕಂಟ್ರೋಲ್ ಆಗ್ತಾ ಇಲ್ವಾ, ಅದು ಸ್ಲಿಪ್ ಡಿಸ್ಕ್ ಇಂದ ಆಗಿರ್ಬೋದು, ಬೇರೆ ಯಾವುದೇ ಕಾರಣದಿಂದ ಆಗಿರ್ಬೋದು, ಆಗ ನಮಗೆ ಆಪರೇಷನ್ ಅನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಸ್ಲಿಪ್ ಡಿಸ್ಕ್ಗೂ ಅಷ್ಟೇ, ನಾವು ನಮ್ಮ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಅವರ ನೋವಿಗೆ ಬೇಕಾದಾಗ ಮದ್ದು ಕೊಡ್ತೇವೆ, ಸ್ವಲ್ಪ ಸಮಯ ರೆಸ್ಟ್ ತಗೊಳ್ಳಿಕ್ಕೆ ಹೇಳ್ತೇವೆ. ನೋವು ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವರ ಆ ಬೆನ್ನಿನ ಮಸಲ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ, ಈಗ ನೋಡಿ ಬೆನ್ನು ಮೂಳೆಗೆ ಏನು ಭಾರ ಹೊರಲಿಕ್ಕಿದ್ಯಾ, ಅವರ ಅಕ್ಕಪಕ್ಕದ ಆ ಮಸಲ್ಗಳು ಸ್ವಲ್ಪ ಸ್ಟ್ರಾಂಗ್ ಆದ್ರೆ ಆ ಭಾರ ಹೊರೋದ್ರಲ್ಲಿ ಸ್ವಲ್ಪ ಅದು ಹೆಲ್ಪ್ ಮಾಡ್ತದೆ. ಅದರಿಂದ ಈ ತರದ ತೊಂದರೆ ಆಗುದು ಕಡಿಮೆ ಆಗ್ತದೆ. ಸೊ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಿಸಿಯೋಥೆರಪಿ ಮಾಡಬೇಕು ಆ ಮಸಲ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ. ಸೊ ಇದನ್ನೆಲ್ಲ ನಾವು ಮಾಡಿಸ್ಲಿಕ್ಕೆ ಫಸ್ಟ್ ಟ್ರೈ ಮಾಡ್ತೇವೆ. ಇದರಿಂದ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ಆಗ ನಮಗೆ ಆಪರೇಷನ್ ಅನ್ನ ಕನ್ಸಿಡರ್ ಮಾಡಬೇಕಾಗಬಹುದು. ಅಥವಾ ಬೇರೆ ಏನಾದ್ರೂ ತೊಂದರೆ ಅಂತ ಹೇಳಿದ್ರೆ ಏನಾದ್ರೂ ಗೆಡ್ಡೆ ಬೆಳೆದಿದ್ಯಾ, ಬೆನ್ನು ಮೂಳೆಯಲ್ಲಿ ಆಗಿರ್ಲಿ, ಸ್ಪೈನಲ್ ಕಾರ್ಡ್ ಅಲ್ಲಿ ಆಗಿರ್ಲಿ, ಸೊ ಈ ತರದ ಸಿಚುವೇಶನ್ ಅಲ್ಲಿ ನಮಗೆ ಆಪರೇಷನ್ ಅನ್ನ ಅಡ್ವೈಸ್ ಮಾಡಬೇಕಾಗ್ತದೆ. ಈ ಬೆನ್ನು ಮೂಳೆ ಅಥವಾ ಬೆನ್ನು ಹುರಿಯ ಒಂದು ಶಸ್ತ್ರಚಿಕಿತ್ಸೆ, ಸರ್ಜರಿ ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ರಿಸ್ಕಿ ಅಂತ ನೋಡಿ, ಯಾವುದೇ ಒಂದು ಆಪರೇಷನ್ ಅದು ಬೆನ್ನು ಮೂಳೆದಾಗಿರ್ಲಿ, ಬೆರಳು ಅಥವಾ ಉಗುರಿದಾಗಿರ್ಲಿ, ರಿಸ್ಕ್ ಇದ್ದೇ ಇರ್ತದೆ. ರಿಸ್ಕ್ ಇಲ್ಲದಂತ ಯಾವುದೇ ಆಪರೇಷನ್ ಇಲ್ಲ. ಬಟ್ ನಮಗೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾವು ಪೇಷಂಟಿಗೆ ಆಪರೇಷನ್ ಅಡ್ವೈಸ್ ಮಾಡುವ ಮೊದಲು ನಾವು ಕೆಲವೆಲ್ಲ ವಿಷಯಗಳನ್ನ ನಾವು ಸರಿಯಾಗಿ ಯೋಚನೆ ಮಾಡಿ ಅದನ್ನ ನಾವು ಇದ್ ಮಾಡ್ತೇವೆ. ಅಂತ ಹೇಳಿದ್ರೆ ಆ ಆಪರೇಷನ್ ಅಲ್ಲಿ ಎಷ್ಟು ರಿಸ್ಕ್ ಇದೆ, ಆ ಆಪರೇಷನ್ ಸರಿಯಾಗಿ ಆದ್ರೆ ಪೇಷಂಟ್ಗೆ ಎಷ್ಟು ಬೆನಿಫಿಟ್ ಸಿಗಬಹುದು, ಅಥವಾ ಆಪರೇಷನ್ ಮಾಡದೆ ಹೋದ್ರೆ ಪೇಷಂಟ್ ಏನೆಲ್ಲ ತೊಂದರೆ ಮುಂದುವರಿಬಹುದು. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಅನ್ನ ನಾವು ಒಂದು ಸರಿಯಾಗಿ ಯೋಚನೆ ಮಾಡಿ ಈ ರಿಸ್ಕ್ ಬೆನಿಫಿಟ್ ರೇಷಿಯೋ ಅನ್ನ ವೇ ಮಾಡಿ ಅದಾದ ನಂತರ ನಾವು ಪೇಷಂಟ್ಗೆ ಆಪರೇಷನ್ ಅಡ್ವೈಸ್ ಮಾಡುದು. ಬಟ್ ಆದ್ರೂ ಕೂಡ ಏನು ಒಂದು ರಿಸ್ಕ್ ನ ಬಗ್ಗೆ ಹೇಳ್ತೇವ, ಅದು ಸ್ವಲ್ಪ ಕೆಲವು ವರ್ಷಗಳ ಹಿಂದೆಗೆ ಕಂಪೇರ್ ಮಾಡಿದ್ರೆ ಈಗ ಖಂಡಿತ ಕಡಿಮೆ ಆಗಿದೆ. ಹಲವಾರು ಸಲಕರಣೆಗಳು ಬಂದಿದೆ, ಅದರಿಂದಾಗಿ ಈಗ ಆಪರೇಷನ್ ಕೂಡ ತುಂಬಾ ಸೇಫ್ ಆಗಿದೆ ಅಂತ ಹೇಳ್ಬಹುದು. ಈ ಸ್ಲಿಪ್ ಡಿಸ್ಕ್ ನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಇಂಥ ಒಂದು ಆಪರೇಷನ್ ಮಾಡಿದ ನಂತರದ ಜೀವನ ಕ್ರಮ ಹೇಗಿರಬೇಕು, ಯಾವ ಸಂದರ್ಭದಲ್ಲಿ ಆಪರೇಷನ್ ಮಾಡುವ ಅಗತ್ಯ ಬರ್ತದೆ ಅಂತ. ಫಸ್ಟಿಗೆ ಯಾವ ಸಂದರ್ಭದಲ್ಲಿ ಆಪರೇಷನ್ ಮಾಡುವ ಅಗತ್ಯ ಬರ್ತದೆ ಅಂತ ನಾನು ಆಗ ಹೇಳಿದಾಗೆ, ನಾವು ಫಸ್ಟ್ ಲೈನ್ ಟ್ರೀಟ್ಮೆಂಟ್ ನಮ್ಮದು ಆಪರೇಷನ್ ಅಲ್ಲ. ಫಸ್ಟಿಗೆ ನಾವು ಮದ್ದು ಕೊಡ್ತೇವೆ, ಹಲವಾರು ರೀತಿಯ ಪೇನ್ ಕಿಲ್ಲರ್ಸ್, ಅದು ಸಿಂಪಲ್ ಪೇನ್ ಕಿಲ್ಲರ್ಸ್ ಆಗಿರ್ಬೋದು ಅಥವಾ ಕೆಲವೆಲ್ಲ ನರಗಳಿಗೆ ಸ್ಪೆಸಿಫಿಕ್ ಪೇನ್ ಕಿಲ್ಲರ್ಸ್ ಆಗ್ಬಹುದು, ಅದನ್ನ ಕೊಡ್ತೇವೆ. ಸ್ವಲ್ಪ ಸಮಯ ಪೇಷಂಟ್ಗೆ ಬೆಡ್ ರೆಸ್ಟ್ ಮಾಡ್ಲಿಕ್ಕೆ ಹೇಳ್ತೇವೆ. ಅದಾದ ನಂತರ ಫಿಸಿಯೋಥೆರಪಿ ಮಾಡ್ಲಿಕ್ಕೆ ಹೇಳ್ತೇವೆ. ಫಸ್ಟ್ ಕೆಲವು ದಿನಗಳಲ್ಲಿ ಬೆಲ್ಟ್ ಹಾಕ್ಲಿಕ್ಕೆ ಹೇಳ್ತೇವೆ. ಅದರಿಂದ ಕೂಡ ಸ್ವಲ್ಪ ಅನ್ನೆಸೆಸರಿ ಮೂವ್ಮೆಂಟ್ಸ್, ನಾವು ನಮಗೆ ಗೊತ್ತಿಲ್ಲದಾಗೆ ಕೂತ್ಕೊಂಡಿರುವಾಗ ಆಚೆ ಈಚೆ ತಿರುಗುವುದೆಲ್ಲ ಮಾಡ್ತಿರ್ತೇವೆ. ಆ ಅನ್ನೆಸೆಸರಿ ಮೂವ್ಮೆಂಟ್ಸ್ ಅನ್ನ ತಡೆಗಟ್ಟಲಿಕ್ಕೋಸ್ಕರ ಸ್ವಲ್ಪ ಸಮಯದವರೆಗೆ ನಾವು ಬೆಲ್ಟ್ ಅನ್ನು ಅಡ್ವೈಸ್ ಮಾಡ್ತೇವೆ. ಇದೆಲ್ಲಾ ಕ್ರಮಗಳಿಂದ ಕೂಡ ಅವರ ತೊಂದರೆ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ನ್ಯಾಚುರಲಿ ಅವರ ಕ್ಲಿನಿಕಲ್ ಸಿಂಪ್ಟಮ್ಸ್ ಅಂದ್ರೆ ಹೇಳಿದ್ರೆ ಅವರಿಗೆ ಏನು ತೊಂದರೆ ಇದೆ ಮತ್ತು ಅವರ ಸ್ಕ್ಯಾನ್ ಅಲ್ಲಿ ಡಿಸ್ಕ್ ಎಷ್ಟು ಸ್ಲಿಪ್ ಆಗಿದೆ ಅದು ಎರಡು ಕೂಡ ಮ್ಯಾಚ್ ಆಗಬೇಕು. ಅವರಿಗೆ ಒಂದು ವೇಳೆ ತೊಂದರೆ ಅಷ್ಟೇನಿಲ್ಲ, ಬಟ್ ಸ್ಕ್ಯಾನ್ ಅಲ್ಲಿ ತುಂಬಾ ಡಿಸ್ಕ್ ಜಾರಿದೆ ಅಂತ ಆದ್ರೆ ಕೂಡ ನಮ್ಗೆ ಟ್ರೀಟ್ ಮಾಡಬೇಕಾಗಿರೋದು ಪೇಷಂಟ್ ಅನ್ನ, ಸ್ಕ್ಯಾನ್ ಅನ್ನಲ್ಲ. ಸೊ ಹಾಗಾಗಿ ಎರಡು ಕೂಡ ಮ್ಯಾಚ್ ಆಗಬೇಕು. ನಮ್ಗೆ ಯಾವಾಗ ಅನಿಸ್ತದ ಇದರಲ್ಲಿ ಸ್ಕ್ಯಾನ್ ಅಲ್ಲಿ ಕೂಡ ಡಿಸ್ಕ್ ತುಂಬಾ ಜಾರಿದೆ, ಪ್ಲಸ್ ಅವರ ತೊಂದರೆ ಕೂಡ ಬೇರೆ ಯಾವುದಕ್ಕೂ ರೆಸ್ಪಾಂಡ್ ಆಗ್ತಾ ಇಲ್ಲ, ಆ ತರ ಸಿಚುವೇಶನ್ ಅಲ್ಲಿ ನಾವು ಅವರಿಗೆ ಆಪರೇಷನ್ ಅಡ್ವೈಸ್ ಮಾಡ್ತೇವೆ. ಅಥವಾ ನಾನು ಆಗ ಹೇಳಿದಾಗೆ ಅದರಿಂದ ಅವರಿಗೆ ಬೇರೆ ತೊಂದರೆ ಬರ್ತಾ ಇದೆ ಅಂತ ಹೇಳಿದ್ರೆ, ಕಾಲಲ್ಲಿ ವೀಕ್ನೆಸ್ ಬರ್ತಾ ಇದೆ, ಕಾಲ ಪಾದ ಸರಿಯಾಗಿ ಮೂವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವರ ಕಾಲಿನ ಸ್ಪರ್ಶ ಜ್ಞಾನ ತುಂಬಾ ಕಡಿಮೆ ಆಯಿತು, ಅಥವಾ ಮೂತ್ರ ಮಾಡ್ಲಿಕ್ಕೆ ಅಥವಾ ಮೋಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಇದರ ಅರ್ಥ ಅವರಿಗೆ ನೋವು ಜಾಸ್ತಿ ಇಲ್ಲ ಅಂತ ಹೇಳಿದ್ರು ನರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಅದರಿಂದ ಈ ತರ ಆಗ್ತಿರೋದು. ಸೊ ನಾವು ಈ ತರ ಡ್ಯಾಮೇಜ್ ಆಗ್ತಿರುವಾಗ ಅದನ್ನ ಹಾಗೆ ಡ್ಯಾಮೇಜ್ ಆಗ್ಲಿ ಅಂತ ಬಿಡ್ಲಿಕ್ಕೆ ಆಗುದಿಲ್ಲ, ಆಗ ನಮಗೆ ಆಪರೇಷನ್ ಅಡ್ವೈಸ್ ಮಾಡಬೇಕಾಗ್ತದೆ. ಸೊ ಈ ಆಪರೇಷನ್ ಮಾಡಿದ ನಂತರ ಕೆಲವೆಲ್ಲ ನಾವು ಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಏನಂತ ಹೇಳಿದ್ರೆ, ಒಂದನೇದಾಗಿ ನಾವು ಆಪರೇಷನ್ ಮಾಡಿದ ಕೆಲವು ದಿನಗಳ ನಂತರ ಆಪರೇಷನ್ ಮಾಡಿದ ಜಾಗದಲ್ಲಿ ಆ ಡಿಸ್ಕ್ ಮತ್ತೊಮ್ಮೆ ಜಾರಿ ಬರುವುದು, ಅದಕ್ಕೆ ರಿಹರ್ನಿಯೇಷನ್ ಅಂತ ಹೇಳ್ತೇವೆ. ಈ ಚಾನ್ಸ್ ಕೂಡ ಇರ್ತದೆ ಕೆಲವು ಪೇಷಂಟ್ಸ್ ಅಲ್ಲಿ. ಯಾಕೆಂತ ಹೇಳಿದ್ರೆ ನಾವು ಆ ಆಪರೇಷನ್ ಮಾಡಿದಂತ ಜಾಗ ಸ್ವಲ್ಪ ವೀಕ್ ಆಗಿರ್ತದೆ, ಅದಕ್ಕೆ ಗುಣ ಆಗ್ಲಿಕ್ಕೆ, ಹೀಲ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಸೊ ಹಾಗಾಗಿ ಒಂದು ಅಟ್ಲೀಸ್ಟ್ ಒಂದು 3 ತಿಂಗಳವರೆಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಭಾರವನ್ನ ಎತ್ತಬೇಡಿ ಅಂತ ಹೇಳ್ತೇವೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಬಾಕಿ ನಾನು ಮೊದಲೇ ತಿಳಿಸಿದಾಗೆ ಸ್ವಲ್ಪ ಸರಿಯಾದ ಪಾಸ್ಚರ್ ಅನ್ನ ಮೇಂಟೈನ್ ಮಾಡುದು, ಮೋಸ್ಟ್ ಇಂಪಾರ್ಟೆಂಟ್ ತೂಕವನ್ನ ಕಂಟ್ರೋಲ್ ಮಾಡುದು, ಅವರ ಡಯಟ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ, ತುಂಬಾ ಬೊಜ್ಜಿದ್ರೆ ಅದನ್ನ ಕರೆಸ್ಕೊಳ್ಳುದು, ಇದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೇವೆ. ಮತ್ತೆ ಸ್ವಲ್ಪ ಸಮಯದವರೆಗೆ 2 ವೀಲರ್ ಅಲ್ಲಿ, ಬೈಕ್ ಅಲ್ಲಿ ಹೋಗ್ಬೇಡಿ, ಅಥವಾ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಜರ್ಕಿ ಮೂವ್ಮೆಂಟ್ಸ್ ಆಗ್ತದ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ನಾವು ಅಡ್ವೈಸ್ ಮಾಡ್ತೇವೆ ಆಪರೇಷನ್ ಆದ್ಮೇಲೆ. ಸಯಾಟಿಕದ ಬಗ್ಗೆ ಹೇಳಿ. ಹೆಚ್ಚಿನ ಬರವಣಿಗೆ ಮಾಡುವಂತವರು ಅಥವಾ ಕಂಪ್ಯೂಟರ್ ನಲ್ಲಿ ಟೈಪಿಂಗ್ ಮಾಡುವಂತವರು, ಇವರು ಕೂಡ ಇಂತಹ ಒಂದು ಸಯಾಟಿಕದ ಸಮಸ್ಯೆಯನ್ನು ಎದುರಿಸುವುದನ್ನು ನೋಡಿದ್ದೀವಿ. ಪಾಸ್ಚರ್ ಇಂದಾಗಿ ಶಿಯಾಟಿಕಾ ಅಂತ ಬರೋದಿಲ್ಲ. ಪಾಸ್ಚರ್ ಇಂದಾಗಿ ಯೂಶುವಲ್ ನಾನಾಗ ಹೇಳಿದಾಗೆ ಕಾಮನ್ ಬೆನ್ನು ನೋವು. ಶಿಯಾಟಿಕಾ ಬರ್ತಿದೆ ಅಂತ ಹೇಳಿದ್ರೆ ಆ ನರದ ರೂಟ್ ಗಳಿಗೆ ಏನಾದ್ರು ತೊಂದರೆ ಆಗ್ತಿದೆ ಅಂತ. ಅದು ಮೋಸ್ಟ್ ಆಫ್ ದ ಟೈಮ್ ಏನಾದ್ರೂ ಡಿಸ್ಕ್ ಜಾರಿದ್ರೆ ಅದರಿಂದ ಬರುವಂತದ್ದು. ಹಾಗೆಂತೇಳಿ ಬರಬಾರ್ದಂತೇನಿಲ್ಲ. ಡೆಫಿನೆಟ್ಲಿ ಈ ತರ ಕೆಲಸ ಮಾಡುವವರಲ್ಲಿ ಡಿಸ್ಕ್ ಸ್ಲಿಪ್ ಆಗುವ ಚಾನ್ಸ್ ಇದ್ದೇ ಇದೆ. ಅದರಿಂದ ನಾನು ಆಕ್ಚುಲಿ ಇಂಡೈರೆಕ್ಟ್ ಕಾಸ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ತುಂಬಾ ಸಮಯ ಡೆಸ್ಕ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುವವರು, ಅದರಿಂದಾಗಿ ಅವರ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿರ್ಬೋದು, ಅವರ ಬೊಜ್ಜು ಜಾಸ್ತಿ ಆಗಿರ್ಬೋದು. ಸೊ ಇದೆಲ್ಲದರಿಂದ ಅವರ ಬ್ಯಾಕ್ ವೀಕ್ ಆಗಿ
ಆ ಸ್ಲಿಪ್ ಡಿಸ್ಕ್ಗೆ ಅವರು ಜಾಸ್ತಿ ಪ್ರೋನ್ ಆಗಿರ್ಲಿಕ್ಕೂ ಸಾಕು. ಅದರಿಂದ ಅವರಿಗೆ ಸೆಕೆಂಡರಿ ಶಿಯಾಟಿಕಾ ಬರುವಂತ ಸಾಧ್ಯತೆ ಖಂಡಿತ ಇದೆ. ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಲೇ ಇಲ್ಲ, ಬಹುಶಃ ಸ್ಪೋರ್ಟ್ಸ್ ಪರ್ಸನ್ಸ್ ಅವರಿಗೂ ಕೂಡ ಇಂಥ ಒಂದು ಬೆನ್ನು ನೋವು ಅಥವಾ ಇಂಥ ಸಮಸ್ಯೆಗಳು ಬರ್ತಾವ ಅಂತ. ಸ್ಪೋರ್ಟ್ಸ್ ಇಂಜುರಿಯಲ್ಲಿ ಬೆನ್ನು ನೋವು ಅನ್ನೋದು ಒನ್ ಆಫ್ ದ ಕಾಮನ್ ಇಂಜುರೀಸ್. ಅದು ಬೆನ್ನಿನ ಈ ಬೆನ್ನು ಮೂಳೆಯ ಅಕ್ಕಪಕ್ಕದ ಏನ್ ಸ್ಟ್ರಕ್ಚರ್ಸ್ ಇದೆ, ಲಿಗಮೆಂಟ್ಸ್ ಆಗಿರ್ಲಿ, ಮಸಲ್ ಆಗಿರ್ಲಿ, ಅದಕ್ಕೆ ಏನಾದ್ರೂ ಇಂಜುರಿ ಆಗಿ ಕೂಡ ಆಗಿರುವಂತಹ ಸಾಧ್ಯತೆ ಇದೆ ಒಂದನೇದು. ಎರಡನೇದಾಗಿ ಸ್ಲಿಪ್ ಡಿಸ್ಕ್ ಕೂಡ ಅವರಲ್ಲಿ ತುಂಬಾ ಕಾಮನ್. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ ಬೇರೆ ಬೇರೆ ವಿಷಯಗಳು ಇನ್ವಾಲ್ವ್ ಆಗಿರ್ತದೆ. ಕೆಲವರಲ್ಲಿ ಭಾರ ಎತ್ತಬೇಕಾಗಬಹುದು, ಕೆಲವರಲ್ಲಿ ನಿಂತವರಿಗೆ ಸಡನ್ ಆಗಿ ಮೂವ್ಮೆಂಟ್, ಸಡನ್ ಆಗಿ ಓಡುವಂತದ್ದು, ಅಂತದೆಲ್ಲ ಮಾಡಬೇಕಾಗಬಹುದು. ಸೊ ಇದಕ್ಕೆ ಅವರು ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ಅವರ ಬ್ಯಾಕ್ ಅದಕ್ಕೆ ಪ್ರಿಪೇರ್ ಆಗಿಲ್ಲ. ಅವರು ಸರಿಯಾಗಿ ವಾರ್ಮ್ ಅಪ್ ಆಗಿರ್ಲಿ ಅಥವಾ ಅದಕ್ಕಿಂತ ಮೊದಲು ಅವರದ್ದು ಏನು ಎಕ್ಸರ್ಸೈಸ್ ಇದೆಯಾ ಅದನ್ನ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರಿಗೆ ಇಂತಹ ಸಡನ್ ಮೂವ್ಮೆಂಟ್ಸ್ ಮಾಡುವಾಗ ಬೆನ್ನಲ್ಲಿ ತೊಂದರೆ ಕಂಡು ಬರುವಂತಹ ಸಾಧ್ಯತೆ ಇದೆ. ಅದು ಸ್ಪೋರ್ಟ್ಸ್ ಆಗಿರ್ಲಿ ಅಥವಾ ಜಿಮ್ ಅಲ್ಲಿ ವೇಟ್ ಎತ್ತುದಾಗಿರ್ಲಿ, ಇದರಿಂದ ಕೂಡ ಈ ತರದ ಬೆನ್ನಿನ ಸಮಸ್ಯೆ ಬರುವಂತಹ ಸಾಧ್ಯತೆ ಖಂಡಿತ ಇದೆ. ಇನ್ನು ಆಕ್ಸಿಡೆಂಟಲ್ ಆದಂತಹ ಸಂದರ್ಭದಲ್ಲಿ, ಈಗ ಮರದಿಂದ ಬಿದ್ದಾಗಬಹುದು ಅಥವಾ ವಾಹನದಲ್ಲಿ ಹೋಗುವಂತಹ ಸಂದರ್ಭ ಆಗುವಂತಹ ಆಕ್ಸಿಡೆಂಟ್ ಆಗಬಹುದು, ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೆನ್ನು ಮೂಳೆಗೆ ಯಾವ ರೀತಿಯ ಆಘಾತ ಆಗ್ತದೆ? ಮೇಜರ್ ಆಕ್ಸಿಡೆಂಟ್ಸ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಡಿಸ್ಕ್ ಮಾತ್ರ ಜಾರೋದಲ್ಲ, ಕೆಲವೊಮ್ಮೆ ಮೂಳೆಗಳು ಕೂಡ ಜಾರಿ ಹೋಗಿ ಹಿಂದೆ ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳಿದ್ರೆ ಒಂದು ಕೋಲು ತುಂಡಾದ ತರ, ಬೆನ್ನು ಮೂಳೆ ತುಂಡಾದ ತರ, ಹೌದು, ಫ್ರಾಕ್ಚರ್ ಡಿಸ್ಲೊಕೇಶನ್ ಅಂತ ಹೇಳ್ತೇವೆ ಇದಕ್ಕೆ. ಸೊ ಈ ತರ ಆಗುದು ಒಂದು ಗಂಭೀರ ಸಮಸ್ಯೆ. ಇದು ಹೀಗೆ ಡಿಸ್ಲೊಕೇಶನ್ ಆದ ಕೂಡಲೇ ನಾನು ಆಗ ಹೇಳಿದಾಗ ಅದರಿಂದ ಸ್ಪೈನಲ್ ಕಾರ್ಡ್ ಇರ್ತದೆ, ಅದು ಹೋಗಿ ಸ್ಪೈನಲ್ ಕಾರ್ಡ್ ಅನ್ನ ತುಂಬಾ ಕೆಟ್ಟ ರೀತಿಯಲ್ಲಿ ಪ್ರೆಸ್ ಮಾಡ್ತದೆ, ಒತ್ತುತ್ತದೆ. ಅಥವಾ ಕೆಲವೊಮ್ಮೆ ಸ್ಪೈನಲ್ ಕಾರ್ಡ್ಗಳು ಕೂಡ ಕಂಪ್ಲೀಟ್ ಆಗಿ ಇಂಜುರಿ, ಟ್ರಾನ್ಸಾಕ್ಟ್ ಅಂತ ಹೇಳ್ತೇವೆ, ಕಟ್ ಆಗುದು. ಈ ತರದ ಸಿಚುವೇಶನ್ ಕೂಡ ಕಂಡು ಬರ್ತದೆ. ಅದು ಎತ್ತರದಿಂದ ಕೆಳಗೆ ಬೀಳುದಾಗಿರ್ಲಿ ಅಥವಾ ಏನಾದ್ರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಲಿ, ಇದರಲ್ಲಿ ಆಗುವಂತದ್ದು ಸಾಧ್ಯತೆ ಇದೆ. ಸೊ ಇದರಲ್ಲಿ ಒಂದು ಸಾಮಾನ್ಯ ಜನರಿಗೆ ನಾನೇನ್ ಹೇಳುದು ಅಂತ ಹೇಳಿದ್ರೆ, ಈ ತರದ ಒಂದು ಮೇಜರ್ ಆಕ್ಸಿಡೆಂಟ್ ಕಂಡು ಬಂದ್ರೆ ಅವರಲ್ಲಿ ಏನಾದ್ರೂ ಬೆನ್ನು ಮೂಳೆಯ ತೊಂದರೆ ಆಗಿದ್ರೆ, ನ್ಯಾಚುರಲ್ ಈಗ ರೋಡ್ ಸೈಡ್ ಆಕ್ಸಿಡೆಂಟ್ ನೋಡಿದವರಿಗೆ ಜಸ್ಟ್ ಗೊತ್ತಾಗುದಿಲ್ಲ ಅದರಲ್ಲಿ ಆಗಿದೆಯಾ ಇಲ್ವಾ ಅಂತ. ಆಗ ಅವರ ಬೆನ್ನು ಮೂಳೆ ಸ್ಟೇಬಲ್ ಆಗಿಲ್ಲ, ಅಲ್ಲಿ ಫ್ರಾಕ್ಚರ್ ಆಗಿ ಅದು ಆಚೆ ಈಚೆ ಅಲ್ಲಾಡ್ತಾ ಇದೆ ಅಂತ ಆದ್ರೆ ಅವರು ಯಾವ ರೀತಿ ಅವರನ್ನ ಆ ಪೇಷಂಟ್ ಅನ್ನ ಆಸ್ಪತ್ರೆಗೆ ಸಾಗಿಸ್ತಾರೋ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಅವರನ್ನ ಎತ್ತಿ ಸಾಗಿಸುವ ಬರದಲ್ಲಿ ಸ್ಪೈನಲ್ ಕಾರ್ಡ್ಗೆ ಗಾಯ ಆಗಿಲ್ಲ ಅಂತಾದ್ರೂ ಅವ್ರು ಸಾಗಿಸುವ ಇದರಲ್ಲಿ ಅದಕ್ಕೆ ಆಗುವಂತ ಚಾನ್ಸ್ ಇರ್ತದೆ. ಅದಕ್ಕೆ ಈ ತರದ ಮೇಜರ್ ಆಕ್ಸಿಡೆಂಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಅವರನ್ನ ಆಕ್ಸಿಡೆಂಟ್ ಆದ ಜಾಗದಿಂದ ಆಂಬ್ಯುಲೆನ್ಸ್ಗೆ ಸಾಗಿಸುವಾಗ ಏನಾದ್ರೂ ಫ್ಲಾಟ್ ಆದ ಸರ್ಫೇಸ್, ನೀವು ಆಂಬ್ಯುಲೆನ್ಸ್ ಅನ್ನೇ ಕರೆದಿದ್ರೆ ಅವ್ರ ಹತ್ರ ಇರ್ತದೆ ಸ್ಪೈನ್ ಬೋರ್ಡ್ ಅಂತ ಹೇಳ್ತೇವೆ, ಅದು ಇರ್ತದೆ. ಅಥವಾ ಅದು ಇಲ್ಲ ಅಂತಾದ್ರೂ ಬೇರೆ ಯಾವ್ದು ಫ್ಲಾಟ್ ಸರ್ಫೇಸ್, ಹೌದು, ಹಲಗೆ ಆಗಿರ್ಬೋದು, ಅದರ ಮೇಲೆ ಮಲಗಿಸಿ ಬೆನ್ನು ಮೂಳೆಯ ಮೂವ್ಮೆಂಟ್ ಎಷ್ಟು ಕಡಿಮೆ ಆಗ್ತದ ಅಷ್ಟನ್ನ ಮಾಡಿಸಿಕೊಂಡು ಅವರನ್ನ ಆಸ್ಪತ್ರೆಗೆ ಸಾಗಿಸುವುದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಗಾಯ ಇರ್ಲೂಬಹುದು, ಇಲ್ಲದಿರ್ಲೂಬಹುದು, ಅದು ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತಾಗುದು. ಬಟ್ ಬೆನ್ನು ಮೂಳೆಗೆ ಗಾಯ ಆಗಿದೆ, ಸ್ಪೈನಲ್ ಕಾರ್ಡ್ಗೆ ಗಾಯ ಆಗಿಲ್ಲ ಅಂತಾದ್ರೆ ಆ ಸಾಗಿಸುವ ಬರದಲ್ಲಿ ಸ್ಪೈನಲ್ ಕಾರ್ಡ್ಗೆ ಗಾಯ ಆಗಬಾರದು. ಸೊ ಹಾಗಾಗಿ ಅದೊಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸಾಗಿಸುವಾಗ. ಬಹುಶಃ ಮೂಳೆಯ ಸಾಂದ್ರತೆಗೂ ಇದಕ್ಕೂ ಏನಾದ್ರು ಸಂಬಂಧ ಉಂಟಾ ಬೆನ್ನು ನೋವಿಗೂ? ಖಂಡಿತ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಅರೌಂಡ್ 45 ನಂತರ, ಮೆನೋಪಾಸ್ ನಂತರ ಯಾವುದೇ ಮೂಳೆ ವೀಕ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ತರದ ಸಿಚುವೇಶನ್ ಅಲ್ಲಿ ಯಾವಾಗ ಬೆನ್ನು ಮೂಳೆ ಸ್ಟ್ರಾಂಗ್ ಆಗಿಲ್ವಾ ಆಗ ಈ ತರದ ನೋವು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಂದನೇದು. ಎರಡನೇದು ಏನಂತ ಹೇಳಿದ್ರೆ, ಬೆನ್ನು ಮೂಳೆ ಆಲ್ರೆಡಿ ವೀಕ್ ಆಗಿದ್ರೆ ಏನಾದ್ರೂ ಸಣ್ಣ ಪುಟ್ಟ ಗಾಯದಿಂದ ಕೂಡ, ಸಣ್ಣ ಪುಟ್ಟ ಅಂತ ಹೇಳಿದ್ರೆ ಅವರು ಬಾತ್ರೂಮ್ ಅಲ್ಲಿ ಬೀಳುದಾಗಬಹುದು ಅಥವಾ ಬೇರೆ ಯಾವುದೇ ರೀತಿಯ, ಇದು ಏನು ನಾರ್ಮಲ್ ಒಂದು 20 ವರ್ಷದವರಲ್ಲಿ ಆದ್ರೆ ಅಷ್ಟು ಬಿದ್ರು ಆಗ್ತಿರಲಿಲ್ಲ, ಬಟ್ ಒಂದು 50 ವರ್ಷದವರಲ್ಲಿ ಆದ್ರೆ ಅದು ತೊಂದರೆ ಆಯ್ತು ಅಂತ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಡೆಫಿನೆಟ್ಲಿ ಈ ಬೆನ್ನು ಮೂಳೆ ವೀಕ್ ಆದಷ್ಟು ಅದಕ್ಕೆ ಗಾಯಗಳು ಕೂಡ ಆಗುವಂತ ಚಾನ್ಸಸ್ ಇದ್ದೇ ಇರ್ತದೆ. ಬೆನ್ನು ನೋವನ್ನ ಕನ್ಫರ್ಮ್ ಮಾಡ್ಲಿಕ್ಕೆ ಯಾವ ರೀತಿಯ ಪರೀಕ್ಷೆಗಳೆಲ್ಲ ಅಗತ್ಯ ಬರ್ತದೆ? ಬೆನ್ನು ನೋವು ಕನ್ಫರ್ಮ್ ಮಾಡ್ಲಿಕ್ಕೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್, ಅದು ಆಪರೇಷನ್ಗೆ ಆಗಲಿ ಯಾವುದಕ್ಕೆ ಆಗಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಕ್ಲಿನಿಕಲ್ ಎಕ್ಸಾಮಿನೇಷನ್. ಅದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಇದು ನಮ್ಮ ದಿನನಿತ್ಯದ ಪ್ರಾಕ್ಟೀಸ್ ಅಲ್ಲಿ ಬರ್ತದೆ. ಕೆಲವೊಮ್ಮೆ ಸ್ಕ್ಯಾನ್ ಅನ್ನು ವಾಟ್ಸ್ಆಪ್ ಮಾಡಿ ಹೇಳ್ತಾರೆ, ಸರ್ ಇದಕ್ಕೆ ಏನ್ ಮಾಡಬೇಕು ಅಂತ. ನಾನು ಅವರಿಗೆ ಒಂದೇ ಉತ್ತರ ಹೇಳುದು, ನಂಗೆ ಟ್ರೀಟ್ಮೆಂಟ್ ಪೇಷಂಟ್ ಅನ್ನ ಮಾಡ್ಲಿಕ್ಕೆ ಇರೋದು, ಸ್ಕ್ಯಾನಿಂಗ್ ಅಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪೇಷಂಟ್ ನ ಎಕ್ಸಾಮಿನೇಷನ್, ಕ್ಲಿನಿಕಲ್ ಎಕ್ಸಾಮಿನೇಷನ್. ಅದು ನೋವು ಎಷ್ಟು ತೀವ್ರವಾಗಿದೆ, ನಾವು ಕೆಲವೆಲ್ಲ ಪರೀಕ್ಷೆ ಮಾಡುವಾಗ ನಮಗೆ ಗೊತ್ತಾಗ್ತಿದೆ ನರದ ಮೇಲೆ ಏನಾದ್ರೂ ಪ್ರೆಷರ್ ಇದೆಯಾ ಅಥವಾ ಇದು ಸಿಂಪಲ್ ಪಾಸ್ಚರ್ ರಿಲೇಟೆಡ್ ಸ್ವಲ್ಪ ಟೈರ್ಡ್ನೆಸ್ ಇಂದ ಬರುವಂತ ಇದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಅದೆರಡನ್ನ ವಿಂಗಡಿಸ್ತೇವೆ, ಕೇವಲ ಪಾಸ್ಚರ್ ರಿಲೇಟೆಡ್ ಅಥವಾ ನರಕ್ಕೆ ಏನಾದ್ರೂ ತೊಂದರೆ ಇದೆಯಾ. ಅದಾದ ನಂತರ ನಾವು ನೆಕ್ಸ್ಟ್ ನೋಡ್ತೇವೆ ಅದರಿಂದ ನರದಲ್ಲಿ ಏನಾದ್ರೂ ತೊಂದರೆ ಆಗಿ ವೀಕ್ನೆಸ್ ಬಂದಿದ್ಯಾ, ಸ್ಪರ್ಶಜ್ಞಾನ ಕಡಿಮೆ ಆಗಿದೆಯಾ, ಆ ತರದ ಏನಾದ್ರೂ ತೊಂದರೆ ಇದೆಯಾ ಅಂತ. ಸೊ ನಾವು ಇದೆಲ್ಲವನ್ನ ನೋಡಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ನಮಗೊಂದು ಐಡಿಯಾ ಬರ್ತದೆ ಎಷ್ಟರ ಮಟ್ಟಿಗೆ ತೀವ್ರತೆ ಎಷ್ಟಿದೆ, ಏನು ಸಾಧ್ಯತೆ ಆಗಿರ್ಬೋದು ಅಂತ. ಅದರ ನಂತರವೇ ನಾವು ಸ್ಕ್ಯಾನಿಗೆ ಹೋಗುದು. ಸ್ಕ್ಯಾನ್ ಅಲ್ಲಿ ಬೆನ್ನಿಗೆ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ MRI ಸ್ಕ್ಯಾನ್ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಬೆನ್ನಿನ ಅಕ್ಕಪಕ್ಕದ ಸ್ಟ್ರಕ್ಚರ್, ಡಿಸ್ಕ್ ಆಗಿರ್ಲಿ ಅಥವಾ ಲಿಗಮೆಂಟ್ಸ್, ಅದು ನರಗಳಾಗಿರ್ಲಿ, ಅದೆಲ್ಲ ಬೇರೆ CT ಸ್ಕ್ಯಾನ್, ಎಕ್ಸ್ರೇ ಅಲ್ಲಿ ಕಂಡು ಬರುವುದಿಲ್ಲ, ಅದರಲ್ಲಿ ಕೇವಲ ಮೂಳೆ ಮಾತ್ರ ಕಾಣುದು. ಸೊ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್ ಎನ್ನುವುದು MRI ಸ್ಕ್ಯಾನ್.
ಅದನ್ನ ನೋಡಿ ಅದರಲ್ಲಿ ಏನಾದ್ರೂ ಫಾರ್ ಎಕ್ಸಾಂಪಲ್ ಸ್ಲಿಪ್ ಡಿಸ್ಕ್ ಆಗಿದೆಯಾ, ನರದ ಮೇಲೆ ತುಂಬಾ ಜಾಸ್ತಿ ಪ್ರೆಷರ್ ಇದೆಯಾ ಅಂತ ನೋಡ್ತೇವೆ. ಪ್ಲಸ್ ನಾನು ಆಗ ಹೇಳಿದಾಗೆ ಮೋಸ್ಟ್ ಇಂಪಾರ್ಟೆಂಟ್ ಅವರ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮತ್ತು ಅವರ ಸ್ಕ್ಯಾನ್ ಎರಡು ಮ್ಯಾಚ್ ಆಗಬೇಕು. ಅಥವಾ ಈವನ್ ನಮಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಈ ಬೆನ್ನು ಮೂಳೆಯಲ್ಲಿ ಹಲವಾರು ಲೆವೆಲ್ಗಳಿದೆ ನ್ಯಾಚುರಲಿ ಕುತ್ತಿಗೆಯಿಂದ ಕೆಳಗಿನವರೆಗೆ. ಸೊ ನಮಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಇದು ಬೆನ್ನು ಮೂಳೆಯ ಈ ಲೆವೆಲ್ ಅಲ್ಲಿ ಅಂತ ನಮಗೆ ಅನಿಸಬಹುದು, ಅದು ಕೂಡ ಸ್ಕ್ಯಾನ್ ಅಲ್ಲಿ ಮ್ಯಾಚ್ ಆಗಬೇಕು. ಬೇರೆ ಯಾವ್ದಾರ ಲೆವೆಲ್ ಅಲ್ಲಿ ತೊಂದರೆ ಇದೆ ಅಂತ ಆದ್ರೆ ಅದು ಜಸ್ಟ್ ಇನ್ಸಿಡೆಂಟಲ್ ಆಗಿರ್ಬೋದು. ಸೊ ಹಾಗಾಗಿ ಇದೆರಡನ್ನ ನಾವು ಮ್ಯಾಚ್ ಆಗ್ತದೆ ಅಂತ ನೋಡಿ ಮತ್ತೆ ನಮ್ಮ ಟ್ರೀಟ್ಮೆಂಟ್ ಅನ್ನ ಪ್ಲಾನ್ ಮಾಡ್ತೇವೆ. ಬೆನ್ನು ನೋವು ಬಾರದ ಹಾಗೆ ಅಥವಾ ಬಂದವರು ಜೀವನ ಕ್ರಮ ಹೇಗಿರಬೇಕು ಮತ್ತು ಅದರಲ್ಲಿ ಒಂದು ಎಕ್ಸರ್ಸೈಸ್ ಅಥವಾ ವ್ಯಾಯಾಮದ ಒಂದು ಪಾತ್ರ ಏನು? ಹೌದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾನು ಆಗ ಹೇಳಿದಾಗೆ ನಮ್ಮ ಒಂದು ತೂಕವನ್ನ ಮೇಂಟೈನ್ ಮಾಡ್ಕೊಳ್ಳೋದು, ವೇಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ಬೊಜ್ಜು ಕರಗಿಸೋದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕೆಂತ ಹೇಳಿದ್ರೆ ಬೆನ್ನು ನೋವು ಇದು ಅಲ್ಟಿಮೇಟ್ ಕೆಲಸ ಏನಂತ ಹೇಳಿದ್ರೆ ನಮ್ಮ ಮೈಯ ಭಾರನ ಹೊರೋದು. ಸೊ ಅದಕ್ಕೆ ನಾವು ಲೆಕ್ಕಕ್ಕಿಂತ ಜಾಸ್ತಿ ಭಾರ ಹೊರಲಿಕ್ಕೆ ಕೊಟ್ರೆ ಅದಕ್ಕೆ ತೊಂದರೆ ಆಗೇ ಆಗ್ತದೆ, ಇವತ್ತಲ್ಲ ನಾಳೆ ತೊಂದರೆ ಆಗೇ ಆಗ್ತದೆ. ಸೊ ಹಾಗಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಬೊಜ್ಜು ಕರಗಿಸೋದು ತುಂಬಾ ಇಂಪಾರ್ಟೆಂಟ್. ಅದು ನೀವು ಡೈಲಿ ರೂಟೀನ್ ಎಕ್ಸರ್ಸೈಸ್ ಮಾಡಿ ಆಗಿರ್ಬೋದು, ಅಟ್ ಲೀಸ್ಟ್ ಒಂದು ದಿನಕ್ಕೆ ಅರ್ಧ ಗಂಟೆ ಎಕ್ಸರ್ಸೈಸ್, ಅಥವಾ ನಿಮ್ಮ ಡಯಟ್ ಮಾಡಿಫಿಕೇಶನ್, ಯಾವ ರೀತಿಯ ಫುಡ್ ಅನ್ನ ತಗೊಳ್ತಿದ್ದೀರಾ, ಸೊ ಇದನ್ನ ಮಾಡುದು, ಇದು ಮೋಸ್ಟ್ ಇಂಪಾರ್ಟೆಂಟ್ ವೇಟ್ ಮ್ಯಾನೇಜ್ಮೆಂಟ್. ಅದಲ್ಲದೆ ನೆಕ್ಸ್ಟ್ ಬರ್ತದೆ ನಿಮ್ಮ ಪಾಸ್ಚರ್ ಕರೆಕ್ಷನ್. ನೀವು ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಯಾವ ರೀತಿ ಕೂತ್ಕೊಂಡಿದ್ದೀರಾ, ಸರಿಯಾಗಿ ಬೆನ್ನಿನ ಸಪೋರ್ಟ್ ತಗೊಂಡಿದ್ದೀರಾ ಇಲ್ವಾ, ಅಥವಾ ಬೆನ್ನನ್ನು ಸ್ಟ್ರೈಟ್ ಇಟ್ಟಿದ್ದೀರಾ ಇಲ್ವಾ, ತುಂಬಾ ಹೊತ್ತು 1 ಗಂಟೆ 2 ಗಂಟೆ ಬೆನ್ನು ಮುಂದೆ ಬಗ್ಗಿಸಿ ಕೆಲಸ ಮಾಡ್ತಿದ್ದೀರಾ ಅಥವಾ ಸೈಡ್ ಅಲ್ಲಿ ಬಗ್ಗಿಸಿ ಕೆಲಸ ಮಾಡ್ತಿದ್ದೀರಾ, ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗ್ತದೆ. ಮೂರನೇದಾಗಿ ಏನಾದ್ರೂ ನಿಮ್ಗೆ ಭಾರ ಹೊರಬೇಕಂತಾದ್ರೆ ಕರೆಕ್ಟ್ ಪಾಸ್ಚರ್ ಅಲ್ಲಿ ಭಾರ ಹೊರೋದು. ನಾನು ಆಗ ಹೇಳಿದಾಗ ಆದಷ್ಟು ಮಟ್ಟಿಗೆ ಬೆನ್ನನ್ನ ನೇರ ಇಟ್ಕೊಂಡು ಭಾರ ಹೊರೋದು. ಅಥವಾ ಏನಾದ್ರೂ ಜಿಮ್ಮಿಗೆ ಹೋಗುದಂತಾದ್ರೆ ಅದನ್ನು ಸರಿಯಾಗಿ ರೀತಿ ಹೋಗಿ ಫಸ್ಟ್ ದಿನನೇ ನಾನು 100 kg ಎತ್ತುತ್ತೇನೆ ಅಂತ ಇದು ಮಾಡಬಾರ್ದು. ಸೊ ಕ್ರಮ ಪ್ರಕಾರವಾಗಿ ಮಾಡುದು, ಇದೆಲ್ಲ ಕೆಲವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಗಳು. ಬಾಕಿ ಒಂದು 2 ವೀಲರ್ ರೈಡ್ ಮಾಡೋರನ್ನ 2 ವೀಲರ್ ರೈಡ್ ಮಾಡಿ ಅಂತ ಹೇಳಿದ್ರೆ ಅದು ಕಷ್ಟ ಆಗ್ತದೆ, ಅವರ ಹೌದು, ಅದು ಹೇಳಲಿಕ್ಕೆ ಆಗುದಿಲ್ಲ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಏನೆಲ್ಲ ಪ್ರಾಕ್ಟಿಕಲಿ ಸಾಧ್ಯವಿದೆಯೋ ಅದನ್ನೆಲ್ಲ ಅವರು ಮಾಡಿಫಿಕೇಶನ್ ಮಾಡಿ ತನ್ನ ಬೆನ್ನನ್ನ ಕಾಪಾಡ್ಕೊಳ್ಳಬೇಕು. ಸಾಮಾನ್ಯವಾಗಿ ಹೇಳುವಂತದ್ದು ಸಡನ್ ಜರ್ಕ್ ಕೊಡದಾಗ, ಸಡನ್ ಜರ್ಕಿ ಮೂವ್ಮೆಂಟ್ಸ್, ಎಸ್ಪೆಷಲಿ ಈಗ ಅವರಿಗೆ ಆಲ್ರೆಡಿ ಏನಾದ್ರೂ ಬೆನ್ನಲ್ಲಿ ತೊಂದರೆ ಇದ್ರೆ ಒಂದೇದಾಗಿ ಬೈಕ್ ರೈಡ್ ಮಾಡೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಬೈಕ್ ಕಿಕ್ ಹೊಡೆಯುದು, ಆ ಮೂವ್ಮೆಂಟ್ ಕೂಡ ಬೆನ್ನಿಗೆ ಅಷ್ಟು ಒಳ್ಳೇದಲ್ಲ. ಸೊ ಅದನ್ನ ಕೂಡ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ. ನೆಕ್ಸ್ಟ್ ಈವನ್ ರೋಡ್, ಅದ್ಯಾವುದು ನಮ್ಮ ಕಂಟ್ರೋಲ್ ಇಲ್ಲ, ರೋಡ್ ಒಳ್ಳೇದಿದೆಯಾ ಇಲ್ವಾ, ಅದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದಂತದನ್ನ ಅವಾಯ್ಡ್ ಮಾಡ್ಬೇಕಾಗ್ತದೆ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ, ಅದು ಈ ವಯಸ್ಸು ಅನ್ನೋದು ಡಿಪೆಂಡ್ ಆಗ್ತದೆ ನೀವು ಅದಕ್ಕಿಂತ ಮೊದಲು ನಿಮ್ಮ ದೇಹವನ್ನ ಯಾವ ರೀತಿ ಮೇಂಟೈನ್ ಮಾಡಿದೀರ ಅಂತ. ಹೌದು, ಯಾಕೆ ಅಂತ ಹೇಳಿದ್ರೆ ನಾನು ಕೆಲವೆಲ್ಲ ಇವರು ಮಾತಾಡೋದನ್ನ ಕೇಳಿದ್ದೇನೆ, ನಿಮ್ಗೊಂದು 30, 35, 40 ಆಗೋವರೆಗೆ ಸರಿಯಾಗಿ ತಿನ್ನಿ, ಏನು ಎಂಜಾಯ್ ಮಾಡ್ಬೇಕಾ ಮಾಡಿ, ಮತ್ತೆ ತೊಂದರೆ ಬಂದ್ರೆ ಆಗುದಿಲ್ಲ ಅಂತ. ಇದು ಖಂಡಿತ ದೊಡ್ಡ ತಪ್ಪು. ಯಾಕೆ ಅಂತ ಹೇಳಿದ್ರೆ 40ಯ ನಂತರ ನಿಮ್ಮ ದೇಹ ಹೇಗಿರ್ತದೆ ಅನ್ನೋದು 40ಯ ಮೊದಲು ನೀವು ಅದನ್ನು ಯಾವ ರೀತಿ ಇಟ್ಕೊಂಡಿದ್ದೀರ ಅನ್ನೋದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹಾಗಾಗಿ ಯಾವುದೇ ಒಂದು ನೀವು ಕ್ಲಿಯರ್ ಕಟ್ ಏಜ್ ಅನ್ನ ಖಂಡಿತ ಕೊಡ್ಲಿಕ್ಕೆ ಆಗುದಿಲ್ಲ. ಅವರ ದೇಹವನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಅವರು ಅದು ಎಕ್ಸರ್ಸೈಸ್ ಆಗಿರ್ಲಿ, ಡಯಟ್ ಆಗಿರ್ಲಿ, ಯಾವುದೇ ರೀತಿಯಿಂದ ಆಗಿರ್ಲಿ, ಅವರ ದೇಹವನ್ನ ಮೇಂಟೈನ್ ಮಾಡಿದ್ರೆ ಅವ್ರು 70 ವರ್ಷದವರೆಗೆ ಬೆನ್ನು ಯಾವುದೇ ರೀತಿಯ ತೊಂದರೆ ಕೊಡದಿರ್ಲಿಕ್ಕೂ ಸಾಕು. ಬಟ್ ಅದೇ ರೀತಿ ಅವ್ರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಲೆಸ್ ದೆನ್ 40 ಪೇಷಂಟ್ಸ್ ಅನ್ನ ನಾವು ಆಪರೇಟ್ ಮಾಡಿದ್ದೇವೆ. ಅವರಿಗೆ ಸ್ಲಿಪ್ ಡಿಸ್ಕ್ ಆಗಿ ಯಾವುದೇ ರೀತಿಯ ತೊಂದರೆ ಬಂದು ಡೆಫಿನೆಟ್ಲಿ 30 ವರ್ಷದವರು ಕೂಡ ಕೆಲವೊಮ್ಮೆ ಸ್ಲಿಪ್ ಡಿಸ್ಕಿಗೆ ಆಪರೇಟ್ ಆಗ್ತಾರೆ. ಸೊ ಹಾಗಾಗಿ ಕ್ಲಿಯರ್ ಕಟ್ ಲೈನ್ ಕೊಡ್ಲಿಕ್ಕೆ ಆಗುದಿಲ್ಲ. ಬಟ್ ನಾನು ಇನ್ ಸಿಂಪಲ್ ವರ್ಡ್ಸ್ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಯಾವ ಏಜ್ ಅಲ್ಲಿ ಇದ್ದೀರಾ ಅಟ್ ಲೀಸ್ಟ್ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಡೈಲಿ ಆಕ್ಟಿವಿಟೀಸ್, ಎಕ್ಸರ್ಸೈಸ್ ಅನ್ನ ಮಾಡಿ ನಿಮ್ಮ ಏನು ಎಲ್ಡರ್ಲಿ ಏಜ್ ಏನಿದೆ ನೋಡಿ ಅದನ್ನು ಮುಂದುವರಿಸೋದು ನಿಮ್ಮ ಕೈಯಲ್ಲೇ ಇದೆ. ನೀವು ನಿಮ್ಮ ಬಾಡಿನ ಎಷ್ಟು ಮೇಂಟೈನ್ ಮಾಡ್ತೀರಾ ಅಷ್ಟು ಅದು ಮುಂದೋಗ್ತದೆ. ಬಹಳ ಸಂತೋಷ ಡಾಕ್ಟರ್ ಸ್ಕಂದಮೂರ್ತಿಯವರೇ. ಬೆನ್ನು ನೋವಿಗೆ ಕಾರಣಗಳು ಏನೇನು, ಯಾವ ರೀತಿ ಒಂದು ಲಕ್ಷಣಗಳನ್ನು ತೋರಿಸ್ತವೆ, ಹಾಗೂ ಇಂತಹ ಸಮಸ್ಯೆಗಳು ಬಾರದ ಹಾಗೆ ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು, ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಈ ವಿಚಾರವಾಗಿಯೂ ಕೂಡ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಕೇಳಿದ್ರಿ. ಇದುವರೆಗೆ ಬೆನ್ನು ನೋವು ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸ್ಕಂದಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದುವರೆಗೆ ನರಮಂಡಲದ ಆರೋಗ್ಯ ಕುರಿತ ಸರಣಿ ಕಾರ್ಯಕ್ರಮ ನರನಾಡಿ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಟಿಎಸ್ ಪ್ರಸಾದ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. ಫಸ್ಟ್ ನ್ಯೂರೋ ಆಸ್ಪತ್ರೆ ಮೆದುಳು ಮತ್ತು ಬೆನ್ನುಮೂಳೆ ಚಿಕಿತ್ಸೆಯ ಅತ್ಯಾಧುನಿಕ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿರುವ ಕರಾವಳಿ ಕರ್ನಾಟಕದ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಟ್ರೋಕ್ ಆದ 4.5 ಗಂಟೆಯೊಳಗೆ ಆಸ್ಪತ್ರೆಗೆ ದಾಖಲಿಸಿದಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಕ್ರಮಗಳೊಂದಿಗೆ ಅತಿ ಕಡಿಮೆ ಸಮಯದಲ್ಲಿ ಗುಣಪಡಿಸಬಹುದು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಪೀಡಿಯಾಟ್ರಿಕ್ ನ್ಯೂರಾಲಜಿ ಮತ್ತು ಅಪಸ್ಮಾರ ಚಿಕಿತ್ಸಾ ವಿಭಾಗವನ್ನು ಹೊಂದಿರುವ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕೇರಳದ ಏಕೈಕ ಆಸ್ಪತ್ರೆಯಾಗಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ಅಪಸ್ಮಾರ ಶಸ್ತ್ರಚಿಕಿತ್ಸೆ ಹಾಗೂ ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್,
ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿ, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೇಲ್, ಮಂಗಳೂರು. 0824-227-6633. ಮೊಬೈಲ್ 9343442488. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.